ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಾಕ್ಯ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗದು. ನಾವು ಉಳಿದಿರೋದು ಯಾರದ ಕರುಣೆ? ದೇವರ ಕರುಣೆಯಿಂದಾನೇ ನಾವು ಇಷ್ಟು ತಿಂಗಳು ಉಳಿದಿರೋದು. ಒಂದು ವೇಳೆ ಇದು ನನ್ನ ವಾಕ್ಯ ಓದುವಾಗ ನೆನೆಸ್ಕೊಂಡೆ, ಇವತ್ತನ್ನ ನಾವು ಜೀವಂತವಾಗಿರೋದು ಎಷ್ಟು ಮಟ್ಟಿಗೆ ಚೆನ್ನಾಗಿರೋದಕ್ಕೆ ನಾವು ಒಳ್ಳೇದು ಮಾಡಿದಂತ ನಾವಿದ್ದೀವ. ನಾವು ನೆನ್ಸ್ಕೊಳ್ಳಿ, ಒಂದು ವೇಳೆ ನಾನು ತುಂಬಾ ಒಳ್ಳೇದು ಮಾಡಿದೀನಿ, ತುಂಬಾ ದಾನ ಧರ್ಮ ಮಾಡಿದೀನಿ, ತುಂಬಾ ಅದಕ್ಕೆ ನಾನು ಆಶೀರ್ವಾದವಾಗಿದ್ದೀನಿ ಅಂತ ಹೇಳಕ್ಕಿದ್ಯಾ? ನಾವು ಮಾಡೋದೆಲ್ಲ ಅಷ್ಟಿಲ್ಲ, ಆದ್ರೆ ದೇವರು ಕೊಟ್ಟಿರೋ ದಯೆ ತುಂಬಾ ಇದೆ. ಅದಕ್ಕೆ ದೇವರು ಇಷ್ಟು ಮಟ್ಟಿಗೆ ನಾವು ಜೀವನ ಇರೋದೇ ದೇವರ ದಯೆನೇ. ಅದಕ್ಕೆ ಅವಾಗ ಒಂದು ವೇಳೆ ಹೇಳ್ತಿದ್ರೆ ನಿರ್ಮೂಲವಾಗದಂದ್ರೆ ನಾವು ಸತ್ತೋದೆ, ನಾವು ಕಷ್ಟಪಡದೆ ಬಂದಿದೆ. ನಾನು ಒಂದು ವೇಳೆ ನೆನೆಸ್ಕೊಳ್ಳೋದು, ಯಾವಾಗ ನೆನೆಸ್ಕೊಳ್ಳೋದು, ಯಾವಾಗ ಒಂದು ವೇಳೆ ನನ್ನನ್ನ ದೇವರು ಆರಿಸ್ಕೊಂಡಿಲ್ಲ ಅಂದ್ರೆ ನಾನು ಎಲ್ಲಿರ್ತೀನೋ ಅಯ್ಯೋ ಕಾಲ ಇರ್ತೀನೋ ಇಲ್ಲ ಸೆತ್ತಾಗಿರ್ತೀನೋ ಗೊತ್ತಿಲ್ಲ. ಅಷ್ಟೊಂದು ನಾನು ನೆನೆಸ್ಕೊಳ್ಳೋದು, ನಾನು ನೆನೆಸ್ಕೊಳ್ಳೋದು. ಯಾಕಂದ್ರೆ ನಾನು ಮಾಡೋ ಚಿಕ್ಕದಿಂದ ತುಂಬಾ ಕೀಟಗಳು ಕಷ್ಟಗಳು ನಾನು ತೊಂದರೆ ಮಾಡೋದ್ರಿಂದ ಅದು ಪಾಪಗಳ ಸೇರ್ಕೊಂಡು ನಾವು ನೆನೆಸ್ಕೊಳ್ಳೋದು. ಅದು ಒಳ್ಳೆ ಪಾಪ ಕೆಟ್ಟ ಪಾಪ ಅಂತಾನಲ್ಲ, ಏನೇ ಇದ್ರೂ ಕೂಡ ನಾನು ನೆನೆಸ್ಕೊಳ್ಳೋದು. ದೇವರೊಳಗೆ ಬಂದ ಮೇಲೆ ನೆನೆಸ್ಕೊಳ್ಳೋದು. ಹೆಂಗೋ ಇದ್ದ ನನ್ನನ್ನ ಹೆಂಗೋ ನಾನು ಸತ್ತೋಗಿರುತ್ತಾಗಿರಂತ ನನ್ನನ್ನ ಕರ್ಕೊಂಡು ಬಂದು ನಾವು ಉಳಿದಿರೋದು ದೇವರ ದಯೆ. ಅವಾಗ ನಾನು ನೆನೆಸ್ಕೊಳ್ತೀನಿ, ಎಸಪ್ಪ ನನ್ನ ಇಷ್ಟು ಮಟ್ಟಿಗೆ ಹಿಡಿದಿರಾ, ಇಷ್ಟು ಮಟ್ಟಿಗೆ. ನಾನು ಯಾವಾಗ ಹೇಳೋದು, ಒಂದ್ಸಲ ಇವ್ರ ಕೆಲಸ ಇಲ್ಲ, ನಾವು ಫಾರಿನ್ ಹೋಗ್ಬೇಕು ಹಂಗೆ ಹೇಳುವಾಗ ನಾನು ಹೇಳ್ದೆ ಇವ್ರಿಗೆ, ನಮ್ಮ ಮನೆಯಲ್ಲಿ ಏನು ಕೊರತೆ ಇದೆ ಅಂತ ಹೇಳಿ ಅಂತೀನಿ. ಫಾರಿನವ್ರು ಹೋಗಿ ಬಂದಿರೋರ್ ಮನೆ ಹೆಂಗಿದೋ ಅದೇ ತರ ಹೊಟ್ಟೆ ತುಂಬಾ ಊಟ, ಒಳ್ಳೆ ಬಟ್ಟೆ ಇರೋ ಸಾಕಲ್ಲ ಅವ್ರ ಮನುಷ್ಯರಿಗೆ. ಇದಕ್ಕೆ ನಾವು ಏನ್ ಮಾಡಕ್ಕಾಗತ್ತದೆ? ನಮ್ಮ ಮಕ್ಕಳು ನೋಡ್ಬೇಕಾ? 3 ಮಕ್ಕಳು ಚೆನ್ನಾಗಿದ್ದಾರೆ, ಇಷ್ಟೇ. ಇದಕ್ಕೆ ಮೇಲೆ ಇರೋದು ಶಾಂತ ಸಮಾಧಾನ. ಅದಕ್ಕೆ ಮೇಲೆ ಏನಾದ್ರು ಇದ್ರೆ ಕಟ್ಟ ನಮಗೆ ಎಲ್ಲ ತುಂಬಾ ಮನೆ ತುಂಬಾ ಇರ್ತದೆ, ದುಡ್ಡೆಲ್ಲ ಇರ್ತದೆ, ಅದೇ ಶಾಂತಿ ಸಮಾನ ಇರ್ತದೆ. ಕೆಲವರು ಮನೆ ನೀವು ನೋಡಿದರೆ ಅನ್ನೋ ಗೊತ್ತಿಲ್ಲ, ಪಾಸ್ತಿ ಬಿಡ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ಏನ್ರಿ ನೀವು ಎಲ್ಲ ಇದೆ, ಸಮಾಧಾನ ನೀವಿಲ್ವಲ್ಲ, ಸಂತೋಷ ನೀವಿಲ್ವಲ್ಲ, ನಮ್ಮ ಮಕ್ಕಳಿಂದ ಹಂಗಾಯ್ತು, ನಮ್ಮ ದೊಡ್ಡವರಿಂದ ಹಂಗಾಯ್ತು, ನಮ್ಮ ದೇಶದಿಂದ ಹಂಗಾಯ್ತು, ಹೊರತೆ ಕೇಳ್ತಾನೆ ಇರ್ತಾರೆ ಪಾಪ. ಅದನ್ನ ನಾನು ಹೇಳೋದು ಏನಿಲ್ಲ, ನಿಮ್ಗೇನು ಬ್ಯಾಂಗಲ್ಲಿಂದ ನನ್ನ ಬ್ಯಾಂಗಲ್ಲ ಕಾಗೆ ಹತ್ರನೂ ಮೀನ್ ಹತ್ರನೂ ಇರುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಬ್ಯಾಂಕ್ ಹತ್ರ ನಂಗೆ ಏನು ಬೇಕೋ ಎಸಪ್ಪ ಬೇಕಂದ್ರೆ ಏನಾದ್ರು ಒಂದು ಕಾಗೆ ತಂದೆ ನಾನು ಕೊಡ್ತಾರೆ. ಈಗ ಅದೇ ಒಂದು ಕೊರತೆನೂ ಇಲ್ಲದೆ ಇರೋದೇ ದೇವರ ದಯೆ. ಅದಕ್ಕೆ ದೇವರ ದಯೆ ನಮ್ಮ ಜನಕ್ಕೆ ಸಿಗ್ತದೆ. ನಮ್ಮ ಮಕ್ಕಳು ಕೂಡ ಇದು ಕೊರತೆ ಆಯ್ತು, ಅದು ಕೊರತೆ ಆಯ್ತು ಇರುವಾಗ ಎಸಪ್ಪ ನಮ್ಮ ಜನರಿಗೆ ಎಲ್ಲರಿಗೂ, ನನ್ನ ಮಕ್ಕಳಿಗೆ ಎಸಪ್ಪ ಎಲ್ಲರಿಗೂ ನಾನು ಸಂತೋಷವಾಗಿದ್ದೀನಿ. ಇವ್ರು ಕೊಟ್ಟಿದ್ದಾರೆ, ಇಷ್ಟು ಮಟ್ಟಿ ಕೊಟ್ಟಿದ್ದಾರ ಅಷ್ಟೇ ಸಾಕು. ನಾನು ಹೇಳ್ತಾ ಹಂಗಿರುವಾಗ ದೇವ್ರ ತುಂಬಾ ನಮ್ಗೆ ಆಶ್ರಯ ಕೊಡ್ತಾನೆ ಇರ್ತಾರೆ. ಕೆಲವರು ಏನಿರ್ತಾರೆ, ಯಾವಾಗಲೂ ಪ್ರೇಮ್ ಮಾಡಲ್ಲ, ಎಷ್ಟೇ ಅಯ್ಯೋ ಬಿಡಿ ಏನಿದೆ ಹೆಂಗಿದೆ ಏನಿಲ್ಲ. ಒಂದು ಮನೆಯಲ್ಲಿ ಮದುವೆಗೆ ಬಟ್ಟೆ ತಗೊಂಡ್ರು, ಎಂಗೇಜ್ಮೆಂಟ್ಗೆ ಅದು ಹೇಳ್ಕೊಂಡು ತಿಂದೇ ಇಲ್ಲ. ಒಂದು ಎಂಗೇಜ್ಮೆಂಟ್ಗೆ ಒಂದು ಬಟ್ಟೆ ತಂದು ಕೊಟ್ಟರು. ಅವ್ರಿಗೆ ಎಂಗೇಜ್ಮೆಂಟ್ ಮಾಡ್ತೀವಿ ಅಂತ ಅರ್ಜೆಂಟಲ್ಲಿ ಮದುವೆ ಸೆಟ್ ಆಯಿತು, 1 ವಾರ ಆಯಿತು. ಎಂಗೇಜ್ಮೆಂಟ್ ಅಂತ ಹೇಳಿ ಬಟ್ಟೆ ತಂದು ಬ್ಲೌಸ್ ನೀವು ಹೊಲ್ಸ್ಕೊಳ್ರಿ ಸ್ಯಾರಿ ಅಂತ ಕೊಟ್ಟರು. ನನಗೆ ಫೋನ್ ಮಾಡ್ತಾ ಇದ್ದಾರೆ, ಏನು ಬಟ್ಟೆ ಕೊಟ್ಟಿದ್ದಾರೆ, ನಮ್ಮ ಕೆಲಸ ತಗೊಳ್ ಕೂಡ ಆ ಥರ ಬಟ್ಟೆ ತಗೊಳಲ್ಲ, ಅದು ಹಾಕೋದಿಲ್ಲ ಹಂಗೆ ತಂದಿದ್ದಾರಲ್ಲ. ನಾನು ಹೇಳಿದೆ ಎಷ್ಟು ಏನೋ ಒಂದು 255 ರೂಪಾಯಿ ಇರ್ಬೋದೇ ಅಂತ. 250 ರೂಪಾಯಿಗೆ ಅಷ್ಟು ರೇಷ್ಮೆ ಸೀರೆ ಕೊಡ್ತಾರೆ ಅನ್ಸುತ್ತೆ. ಏನು ರೇಷ್ಮೆ ಸೀರೆ ಅಂತ ಅಂದ್ರೆ ಹಂಗೆ ಕೊಡ್ತಾರೆ ಅಷ್ಟೇ. ಏನು ಜರಿನೇ ಇಲ್ಲ. ಹೋಗಿ ಎಷ್ಟು ಚೆನ್ನಾಗಿತ್ತು. ಅಂದ್ರೆ ಏನಾದ್ರು ಇನ್ನೊಂದು 50,000 ತಗೋಬೋದಾಯ್ತಲ್ಲ ನಾನು ಹೇಳ್ಬೋದು. ಅದೇನು ಭಿಕಾರಿಗಳು 2,500 ತಗೊಂಡು ಬಂದಿದ್ದಾರೆ. ಅದೇ ನಾವು ಏನೇ ನಾನು ಹೇಳಿದೆ, ಅದು ತಗೊಂಡ್ರೆ 1,000 ರೂಪಾಯಿ ತಗೊಂಡ್ರೆ ಚೆನ್ನಾಗಿರ್ತಾರೆ. ಯಾಕಂದ್ರೆ ಎಷ್ಟೇ ಕೊಟ್ಟರು ನಿಮ್ಗೆ ಸಮಾನ ಆಗಲ್ಲ.
ಆದ್ರೆ ಸ್ವಲ್ಪ ಇದನ್ನು ಸಂತೋಷವಾಗಿದ್ರೆ ದೇವರೇ ನಮ್ಗೆ ಕೃಪೆ ಮಾಡ್ತಾರೆ. ಇದೆ ಇಸ್ರೇಲ್ ಜನರು ಹಂಗೆ ಏನಾದ್ರು ಕೊಡತ್ತಲ್ಲ ಸ್ವಲ್ಪ ದೇವರೇ ದೇವರೇ ಸೋತ್ರ 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 ಅಂತಾರೆ. ಸ್ವಲ್ಪ ಕಾಯಿಲೆ ಕಟ್ಟೆ ಏನಿದು ಏನಿಲ್ಲ ಏನಿಲ್ಲ ಏನ್ ದೇವರವರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ನಮ್ಗೇನು ಕೊಡಲ್ಲ ಅಂತ ದೇವ್ರ ನನ್ನ ಮೇಲೆ ಇಬ್ಬರಿಗೆ ನಿಮ್ಗೆ 2 ಏಟು ಕೊಡ್ತಾರೆ. ಆವಾಗ ಬೆಳಿ ತಲೆನೋವಾಗ ಎದೆನೋವು ಬಂದ್ಬಿಡ್ತದೆ. ಎದೆನೋವು ಬಂದ್ಮೇಲೆ ಅಯ್ಯೋ ಎದೆನೋವು ಬಂದ್ಬಿಟ್ಟಿದೆ, ಹಾರ್ಟ್ ಅಟ್ಯಾಕ್ ಆಯ್ತೆ. ಆಮೇಲೆ ಅಯ್ಯೋ ಎಸಪ್ಪ 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 ಕಾಪಾಡಿ 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 ಅಂತಾರೆ. ಬೈಬಳಲ್ಲಿ ತುಂಬಾ ಜನ ಹಂಗೆ ಇಸ್ರೇಲ್ ಜನರು ಯಾವಾಗ ನೋಡಿದ್ರು ನನಗೆ ಬೇಕು ಬೇಕೆನ್ನುವಾಗ ದೇವ್ರೆ 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 ಕೊಟ್ಟ ಮೇಲೆ ಹೊಟ್ಟೆ ತುಂಬಾ ತಿಂದಾಯ್ತು, ನೋಡೋಣ ನಾಳೆ ಚರ್ಚಿಕ, ಇವತ್ತೆಲ್ಲ ಆಯ್ತು ನಾಳೆ ನೋಡೋಣ, ನಾಳೆದು ನೋಡೋಣ, ನೆಕ್ಸ್ಟ್ ವೀಕ್ ನೋಡೋಣ ಚರ್ಚನ್ನ ಅಂತ. ಯಾಕೆಂದ್ರೆ ಹೊಟ್ಟೆ ತುಂಬಿತ್ತಲ್ಲ. ತಿರ್ಗಾ ಎಲ್ಲ ಖಾಲಿ ಆದ್ಮೇಲೆ ಅಯ್ಯೋ ದೇವ್ರೆ 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 ಅಂತ ಅಂತೆ. ಅದಕ್ಕೆ ದೇವ್ರ ಆದ್ರೆ ನನಗೆ ಹೊಟ್ಟೆ ಆಗ್ತದೆ ಏಸಪ್ಪ ಮೇಲೆ. ಯಾಕಂದ್ರೆ ನಾವಿರು ಕೈ ಓದ್ತಾವಾಗ ಅವ್ರು ತಪ್ಪು ಮಾಡ್ತಾನೆ ಇದ್ದಾರೆ. ಎಲ್ಲ ಆದ್ಮೇಲೆ ಏಸಪ್ಪ ಏಸಪ್ಪ ದೇವ್ರೆ ದೇವ್ರೆ ದೇವ್ರನ್ನೇ ಕ್ಷಮಿಸಿದ್ದೀನಿ ಓಕೆ ಅಂತ ಹೇಳ್ತಾರೆ. ಎಷ್ಟು ತಪ್ಪು ಮಾಡಿದ ದೇವ್ರೆ ಅವ್ರು ಕ್ಷಮಿಸ್ತಾ ಇದ್ದೀರಾ ಅಂದ್ರೆ ಅದೇ ನಾವು ನಿನಕ್ಕೆ ಯಾಕೆ ಹೊಟ್ಟೆ ಹೋಗಿ ಅಂತ ನನ್ನನ್ನು ಬೈತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ತುಂಬಾ ಜನ ಯಾಕಂದ್ರೆ ಇದು ತುಂಬಾ ಒಳ್ಳೆ ತುಂಬಾ ಕರುಣೆ ತೋರಿಸು ದೇವ್ರಿಗೆ ಹೇಳ್ತಾ ಇದ್ದಾರೆ. ಅವ್ರ ತರ ಯಾರು ಇರಕ್ಕಾಗಲ್ಲ ನೋಡಿ. ಇದೊಂದು ಏನೇ ಮಾಡಿದ್ರು ಕೂಡ ನಮಗೇನು ದೇವ್ರ ಮೇಲೆ ಒಂದು ಅನುಗಮಲ್ಲ, ದೇವ್ರ ಮೇಲೆ ಒಂದು ಒಳ್ಳೆ ರೀತಿ ಇಲ್ಲ, ಒಂದು ಪ್ರೀತಿ ಇಲ್ಲ. ದೇವರ ಕೊಡೋದು ಮಾತ್ರ ಈಸ್ಕೊಳ್ತಾ ಇರ್ಬೇಕು. ನಾನು ಹೇಳಿದೆ ಗಿವ್ ಅಂಡ್ ಟೇಕ್ ಆದ್ರೆ ಬರೀ ರಿಸೀವಿಂಗ್ ಏಸಪ್ಪ ಹತ್ರ ಇದು ಕೊಡಿ ಥ್ಯಾಂಕ್ ಯು ಜೀಸಸ್ ಓಕೆ ಒಬ್ಬರ ಹತ್ರ ಹೇಳಿ ಜೀಸಸ್ ಥ್ಯಾಂಕ್ ಯು ಜೀಸಸ್ ಅಂತ ಹೋಗ್ತಾ ಇದ್ದಾರೆ. ನೀವು ಇಷ್ಟೊಂದು ಕಾಯಿಲೆ ಕಟ್ಟ ದೇವ್ರ ಸಂಸ್ಕಾರ ಅಂದ್ರೆ ದೇವರೇ ಸಂಸ್ಕೃತಿ ಅಂತ ಹೋಗ್ತಾ ಇದ್ದಾರೆ. ನೀವು ಹೇಳಿ ಈ ತರ ಹೇಳಿದ್ರೆ ನೀವು ಒಪ್ಕೊಳ್ತೀರಾ? ನೀವು ತಪ್ಪು ಮಾಡಿಬಿಟ್ಟು ನಿಮ್ಮ ಹತ್ರ ಬಂದು ಸಂಸರಿ ಅಂದ್ರೆ ನಾನಂದು ಒಪ್ಕೊಳ್ಳಲ್ಲಪ್ಪ ಅಂದ್ರೆ ಸಾರಿ ಸಾರಿ ಅಂತ ಹೇಳಿದ್ರೆ ಸರಿ, ಇಲ್ಲದ್ರೆ ಸಂಸ್ಕೃತಿ ಅಂತ ಹೇಳಿದ್ರೆ ಇನ್ನೊಂದ್ಸಲ ತಪ್ಪು ಮಾಡಿದ್ರೆ ಸಂಸೋದೇ ಇಲ್ಲ ಅಂತೀನಿ ನಾನು. ಅದೇ ನನ್ನ ಬುದ್ಧಿ ಹಂಗೆ, ನನ್ನ ಮನಸ್ಸಿದ್ದಾನೆ. ಆದ್ರೆ ದೇವ್ರು ಹೇಳ್ತಾರೆ ಬಿಡಮ್ಮ ಬಿಟ್ಬಿಡಮ್ಮ. ಇದರಲ್ಲಿ ಎಲ್ಲ ಕಿರ್ಬೇಕು ಕೊಡ್ತಾನೇ ಇದ್ರು. ಸರಿ ನಮ್ಮ ಹತ್ತ ಇದ್ರೆ ಆಗಲ್ಲ ನೋಡಿ. ದೇವರು 70 ಕೀರ್ತನೆಗಳು 78:38 ತುಂಬಾ ಅವ್ರ ಕರುಣೆ ಉಳ್ಳ ದೇವರು, ದಯೆ ಇರೋರು. ಕೀರ್ತನೆಗಳು 78:38 ಅಧ್ಯಾಯ 78:38 ಆದರೂ ಆತನು ಕರುಣಾಳವು ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನು ಆಗಿದ್ದಾನೆ. ತನ್ನ ಸಿಟ್ಟನ್ನೆಲ್ಲ ಏರಪಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. ಯಾವಾಗ ನೋಡಿದ್ರು ಸಂಸ್ತಾ ಇರ್ತಾರೆ. ಆದ್ರೆ ಒಂದೇ ಒಂದು ಸಾರಿ ಜೀಸಸ್ ಸಾರಿ ಅಂತ ಹೇಳಿದ್ರೆ ಸಾಕಂತೆ ಒಳ್ಳೆ ಮನಸ್ಸಿಂದ. ಯಾಕಂದ್ರೆ ನಾವು ಮೊಬೈಲ್ ನೋಡ್ತೀವಿ, ಆದ್ರೆ ದೇವ್ರು ಏನ್ ಮಾಡ್ತಾರೆ ಮನಸ್ಸೊಳಗೆ ಯಾವ ತರ ಬಿಡ್ತೀರಾ ಅಂತ ನೋಡ್ತಾ ಇರ್ತಾರೆ. ಅಯ್ಯೋ ಪಾಪ ಕವಿ ಸರಿಸಿ ಬೇಡ್ಕೊಳ್ತಾರಲ್ಲ, ಸರಿ ಓಕೆ ಹೋಗಮ್ಮ ಅಂತಾರೆ. ಆದ್ರೆ ನಾನಂದ್ರೆ ಸಂಸಲ್ಲ ದೇವ್ರು ಹೇಳ್ತಾರೆ ಯಾವಾಗಲೂ ಅವರು ಎಲ್ಲರೂ ಹೇಳಿ ತುಂಬಾ ಸಲ ಅವ್ರಿಗೆ ಸೌಕರ್ಯ ಕೊಡ್ತಾನೆ ಇದ್ದಾರೆ. ಆದ್ರೆ ಇಸ್ರೇಲ್ ಜನರು ಮಾತ್ರ ಯಾವಾಗ ನೋಡಿದ್ರು ತಪ್ಪು ಮಾಡ್ತಾನೆ ಇರ್ತಾರೆ. ನೀವು ಬೇಕಾದ್ರೆ ಮನೆಗೆ ಹೋಗಿ 107 ಕೀರ್ತನೆ ನೋಡಿದ್ರೆ ಎಷ್ಟು ಸಲ ಅಂತ ಅದು ಗೊತ್ತಾಗ್ತಾ ಇತ್ತು. ಟೈಮ್ ಇಲ್ಲ ಅದನ್ನ ಮಾತಾಡಕ್ಕೆ ಬಂದೇ ಇರುತ್ತೆ. ಅಂದ್ರೆ ತುಂಬಾ ಸಲ ಹೆಂಗಿದ್ರೆ ಹೊಟ್ಟೆ ಹಸ್ತಾ ಇರುವಾಗ ದೇವ್ರೆ ಅಂತಾರೆ, ಆಮೇಲೆ ಕಾಯಿಲೆ ಕಟ್ಟಬಿಡೋ ದೇವ್ರೆ ಅಂತ ಆಮೇಲೆ ಬಿಟ್ಟು ಹೋಗ್ತಾರೆ. ಆದ್ರೆ ದೇವ್ರು ಮಾತ್ರ ಈಗಲೂ ಎಲ್ಲರೂ ಕೂತ್ರು ನನ್ನ ಮಗಳು ನನ್ನ ನೋಡಲ್ವಾ, ನನ್ನ ಮಗಳು ನನ್ನ ನೋಡಲ್ವಾ, ನನ್ನ ಹತ್ರ ಪ್ರಾರ್ಥನೆ ಮಾಡಲ್ವಾ, ಇದಕ್ಕೋಸ್ಕರ ದೇವ್ರು ನಿಮ್ಮ ಹತ್ರ ನಿಂತ್ಕೊಂಡಿದ್ದಾರೆ. ನಮಗ್ ಬೇಕಾದ್ರೆ ಇವ್ರು ನೋಡೋದು ಗೊತ್ತಾಗಲ್ಲ. ಏಸಪ್ಪ ನನ್ನ ಹತ್ರ ಇರೋದು ನಮಗ್ ಗೊತ್ತಾಗಲ್ಲ. ಆದ್ರೆ ಏಸಪ್ಪ ನಮ್ಮ ಹತ್ರನೇ ಇದ್ದಾರೆ. ಯಾವಾಗ ನೀವು ದೇವರನ್ನ ಅಂದುಕೊಂಡು ಬಂದಿದ್ದೀರೋ ಆವತ್ತೇ ನಿಮ್ಮ ಹತ್ರ ಬೇಕಾದ್ರೆ ವಾಕ್ಯವನ್ನು ಯಾಕೋ ಬರ್ತಾ ಇರೋದು. ಎಬೇಸಿಯರು ಅದು ಹಾಕಿದ್ದಾರೆ. ಯಾವಾಗ ನೀವು ಏಸಪ್ಪ ಹತ್ರ ಬಂದ್ಬಿಟ್ಟಿದ್ದೀರೋ ಆವಾಗಲೇ ದೇವರ ಪವಿತ್ರ ಆತ್ಮನು ನಿಮ್ಮ ಹತ್ರ ಬಂದು ನಿಂತ್ಕೊಂಡಿತ್ತು. ಎಬೇಸಿಯರು 1ನೇ ಅಧ್ಯಾಯ ಅದರ ಒಂದು ವಾಕ್ಯ ಯಾವಾಗ
13ನೇ ವಾಕ್ಯ. நீங்களும் ரட்சிப்பின் சுவிசேஷமாகிய சத்திய வசனத்தை கேட்டு விசுவாசிகள் ஆனபோது வாக்கு தத்தம் பண்ணப்பட்ட பரிசுத்த ஆவியினால் அவருக்குள் முத்திரை போடப்பட்டீர்கள். 14. அவருக்குள் சொந்தமானவர்கள் அவருடைய மகிமைக்கு உதவியாக மீட்கப்படுவார்கள் என்பதற்கு ஆவியானவர் நம்முடைய சுதந்திரத்தின் அச்சாரமாய் இருக்கிறார். ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದಕ್ಕೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ನೋಡಿ, ನಾವು ನೆನೆಸ್ಕೊಳ್ತೀವಿ ಒಂದು ವೇಳೆ ದೀಕ್ಷಾನ್ ತಗೊಂಡು ಪವಿತ್ರಾತ್ಮ ತುಂಬಿದ ಮೇಲೆ ಮಾತ್ರ ಪವಿತ್ರಾತ್ಮ ಬರ್ತಾರೆ, ಅನಿವಾರ್ಯ ವಿಷಯ ಮಾಡ್ಬೋದಂತ. ಆದ್ರೆ ದೇವರು ಯಾವಾಗ ನೀವು ಏಸಪ್ಪ ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ಹೇಳಿ ಮನಸ್ಸಿಂದ, ಬೇರೆ ಮುಂದೆ ಅಲ್ಲ, ಮನಸ್ಸಿಂದ ಮಾಡ್ತೀರೋ ಆವಾಗಲೇ ಪವಿತ್ರಾತ್ಮ ನಿಮ್ಮ ಹತ್ರ ಬಂದ್ಬಿಟ್ಟಿಲ್ಲ. ಅವ್ರು ಬಂದದ್ದು ಮಾತ್ರ ಅಲ್ಲ, ನಿಮ್ ಮೇಲೆ ಒಂದು ಸೀಲ್ ಹಾಕ್ಬಿಡ್ತಾರೆ. ಸೀಲ್ ಅಂದ್ರೆ ಅದೇ ಅಕ್ಷರ ಅಂದ್ರೆ, ಇವಾಗ ಫ್ಯಾನ್ ಇದೆ, ಉಷಾ ಫ್ಯಾನ್ ಅಂತ ಹಾಕಿದ್ದಾರೆ, ಕ್ರಾಂಟ ಫ್ಯಾನ್ ಅಂತ ಹಾಕಿದ್ದಾರೆ. ಏನ್ ಹೇಳ್ತಾರೆ, ಅದು ಯಾಕೆ ಅವ್ರಿಗೆ ಸ್ವಂತ ಅದು ತಾನೆ. ಇವಾಗ ನೀವು ಫ್ಯಾನ್ ಏನ್ ಹೇಳ್ತೀರಿ ನೀವು, ಅವ್ರಿಗೆ ಒಂದು ಫ್ಯಾನ್ ಇದ್ರೆ, ಒಂದು ಮೊಬೈಲ್ ಇದ್ರೆ, ಒಂದು ನೋಕಿಯಾ ಫೋನ್ ಇದ್ರೆ, ನೋಕಿಯಾ ಯಾಕೆ ಸೀಲ್ ಹಾಕ್ತಾರೆ, ಅವರಿಂದ ಬಂದಿರೋದು ಅವರೇ ತರ ಅದಕ್ಕೆಲ್ಲ. ಅದಕ್ಕೆ ಗ್ಯಾರಂಟಿ. ಇವಾಗ ಏಸಪ್ಪ ಏನ್ ಹೇಳ್ತಾರೆ, ನೀವು ಯಾವತ್ತು ಪ್ರಯತ್ನ ವಿಶ್ವಾಸ ಅಂತ ಏಸಪ್ಪನ ಕಂಡ್ಬಿಟ್ಟಿದ್ರು ಆವತ್ತೇ ನೀವು ನನ್ನ ಮಕ್ಕಳಂತ ಏಸಪ್ಪ ನಿಮ್ ಮೇಲೆ ಗ್ಯಾರಂಟಿ ಹಾಕ್ಬಿಡ್ತಾರೆ. ನಿಮ್ ಮೇಲೆ ಒಂದು ಸೀಲ್ ಹಾಕ್ತಾರೆ. ಸೀಲ್ ಹಾಕ್ಬಿಟ್ಟು ಇದು ನನ್ನ ಮಗಳು, ಇದು ನನ್ನ ಮಗಳು, ಇದು ನನ್ನ ಮಗಳು, ನನ್ನ ಮಗಳು ಅಂತ ಹೇಳಿ ದೇವರು ನಿಮ್ ಮೇಲೆ ಒಂದು ಸೀಲ್ ಹಾಕ್ಬಿಟ್ಟಿದ್ದಾರೆ. ಈ ಸೀಲ್ ಹಾಕಿದ ಮೇಲೆ ಶೈತಾನ್ ನಿಮ್ಮ ಹತ್ರ ಬರಲ್ಲ. ಯಾಕಂದ್ರೆ ಮೇಲೆ ಸೀಲ್ ಹಾಕಿರೋದು ಸೈತಾನಕ್ಕೂ ಗೊತ್ತಾಗುತ್ತೆ, ಬೇರೆ ಮನುಷ್ಯರಿಗೆ ಗೊತ್ತಾಗಲ್ಲ. ಒಬ್ರು ಹೇಳಿದ್ರು, ಕ್ರಿಶ್ಚಿಯನ್ಗೂ ಬೇರೆ ವ್ಯತ್ಯಾಸ ಇದೆ ಅಂತ, ಕೊಟ್ಟಿಡಲ್ಲ ಅಂದ್ರು. ಮುಸ್ಲಿಂ ಕೂಡ ಕೊಟ್ಟಿಲ್ಲ ತಾನೆ, ಮತ್ತೆ ಹೆಂಗ್ ಹೇಳ್ತಾರೆ, ಸೈತಾನಕ್ಕೆ ಮಾತ್ರ ಗೊತ್ತಾಗುತ್ತೆ ಅಂತೆ. ಅದು ಹೆಂಗೆ ಅಂತ ಅವರು ಸಿಲುವೆ ಹಾಕೊಂಡು ಹೋರಂತ. ಇದರಲ್ಲಿ ಹಣೆಯಲ್ಲಿ ಏನ್ ಮಾಡ್ತಾರೆ, ಇವು ನನ್ನ ಮಗಳದ ದೇವರು ಬರೆದಿಟ್ಟ, ಅದೆಲ್ಲ ಒಂದು ದಿವಸ ತೋರಿಸಿ ವಾಕ್ಯವಿದೆ ಇಲ್ಲಿ ಬರೆದಿಟ್ಟಿದ್ದ. ಓ ಇದು ದೇವ್ರ ಮಗಳು, ನಾನು ಮುಟ್ಟಲ್ಲಪ್ಪ ಅಂತ ಹೋಗ್ತಾರೆ. ಸೈತಾನ್ ಮುಟ್ಟಿದ್ದಾರೆ ಅಷ್ಟೇ. ಏಸಪ್ಪ ಏನ್ ಮಾಡ್ತಾರೆ, ಒಂದು ವಾಕ್ಯದ ನಮ್ ಕಣ್ಣಿದಲ್ಲ ಮಣ್ಣಿಂದ ನಮ್ಮನ್ನು ಕಾಪಾಡ್ತಾರಂತ. ಅವರು ಕಂಡುತ್ತಾರೆ ಹಂಗೆ ಇಟ್ಕೊಂಡು ಕಾಪಾಡ್ತಾರಂತ. ಹಂಗಿರುವಾಗ ಸೈತಾನ್ ಬಿಟ್ಕೊಡ್ತಾರ, ನಿಮ್ಗೆ ಯಾವಾಗಲೂ ಸೀಲ್ ಹಾಕ್ಬಿಡ್ತಾರೆ ದೇವರು. ಸೀಲ್ ಹಾಕ್ಬಿಟ್ಟು ಏನ್ ಹೇಳ್ತಾರೆ, ಇದು ನನ್ನ ಮಗಳು, ನನ್ನ ಮಗನು ಅಂತ ಹೇಳಿ ನಿಮ್ಮನ್ನ ಆರಿಸ್ಕೊಂಡು ಜವಾಬ್ದಾರಿ ಕಾಪಾಡ್ತಾ ಇದ್ದಾರೆ. ಅದೇ ಕೃಪೆ ನಮ್ದು. ಆದ್ರೆ ನಾವು ಅದಕ್ಕೆ ತಕ್ಕದೇ ಇಲ್ಲ. ಆದ್ರೂ ಕೂಡ ನಾನು ಒಂದೇ ಬೇಡ, ದೇವ್ರೆ ನಾನು ಕಾಪಾಡಿದಪ್ಪ, ನಾನು ನಿಮ್ಮನ್ನು ಮಾತ್ರ ನಂಬ್ಕೊಂಡು ಬಂದೆ, ನಾನು ನಂಬಿ ಬಂದಿದ್ದಾಳಲ್ಲ ಸಾಕು. ಅದೇ ನಾವು ಹೇಳ್ತಾ ಇದ್ದಾರೆ, ನನ್ನ ನಂಬಿ ನನ್ನ ಮುಖನ ಯಾರ್ಯಾರು ನೋಡ್ತಾರೋ ಅವ್ರ ಮುಖನ ಹಂಚ್ಕೊಂಡು ಹೋಗ್ತೇವೆ ಇರತ್ತೆ, ಹಂಚ್ಕೊಂಡು ಹೋಗಿ ನೋಡಿ. ಕೀರ್ತನೆಗಳು 34ನೇ ಅಧ್ಯಾಯ 5ನೇ ವಾಕ್ಯ, ಸ್ಯಾಮ್ಸ್ 34:5. ಸ್ಯಾಮ್ಸ್ 34:5, ಕೀರ್ತನೆಗಳು 34:5. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಏಸಪ್ಪನ ನೋಡಿ ಅವನು ದೇವರೇ ನನ್ನ ಕಾಪಾಡಿ ಏಸಪ್ಪ ಹೇಳಿದ್ರೆ ಸಾಕಂತೆ. ಅವ್ರು ನೋಡಿದ ತಕ್ಷಣ ನಮ್ಮ ಮುಖಕ್ಕೆ ಒಂದು ಪ್ರಕಾಶ ಬರುತ್ತಂತೆ. ನಾವು ಯಾವತ್ತೂ ನಾಚಿಕೊಂಡು ಹೋಗೋದಿಲ್ಲ. ಗ್ಯಾರಂಟಿ ಇಡ್ತಾ ಇದ್ದಾರೆ ದೇವರು. ನೀವು ಅತ್ತ ಏನಾದ್ರು ತೊಂದರೆ ಬಂದ್ರೆ ನನ್ನಲ್ಲ ಏಸಪ್ಪ ನೀವು ಹೇಳಿದಿರಾ, ನಾನು ಹೇಳ್ತೀನಿ ಯಾವಾಗಲೂ ಏನಾದ್ರು ತೊಂದರೆ ನೀವು ಹೇಳಿದಿರಲ್ಲ ನಾನು ಕಾಪಾಡ್ತೀನಿ ಅಂತ. ಎಲ್ಲಿ ಅಂತ ನೋಡಮ್ಮ, ನಾನು ನೋಡ್ಕೊಳ್ತೀನಮ್ಮ. ನನಗೆ ಮಾತ್ರ ಹೇಳ್ತಾರ. ಅವ್ರು ಏನ್ ಹೇಳಿದಾರಲ್ಲಿ, ಏನು ವಾಕ್ಯಮ್ಮ ಏನು ಹೇಳಿದಾರಮ್ಮ, ನೋಡ್ಕೊಂಡು ಇರೋರು ಎಲ್ಲರೂ ಹೇಳಿದಾರ. ಕನ್ನಡದ ವಾಕ್ಯ ಏನ್ ಹೇಳಿದಾರೆ, ಯಾರ್ಯಾರು ಅವ್ರ ಮಗನ ನೋಡ್ತಾರೋ ಎಲ್ಲರೂ ಹಾಗಾದ್ರೆ ಯಾರ್ಯಾರು ಮಗನ ನೋಡಿ ದೇವರೇ ನೀವು ನೋಡ್ಕೋಬೇಕಪ್ಪ ಅಂತ ಮನಸ್ಸಿಂದ ಹೇಳೋರು ಎಲ್ಲರೂ ದೇವ್ರು ಏನ್ ಮಾಡ್ತಾರೆ, ಕಾಪಾಡ್ತಾರೆ. ಅವರು ಮುಖಾನ ಏನ್ ಮಾಡ್ತಾರೆ, ಪ್ರಕಾಶ ಮಾಡ್ತಾರೆ. ನಾಚಿಕೊಂಡು ಬಿಡೋದಿಲ್ಲ. ಒಂದು ವೇಳೆ ನಾಚಿಕೊಂಡು ಹೋದ್ರೆ ಏನ್ ಹೇಳ್ತಾರೆ ಗೊತ್ತಾ, ಜನ ಅಯ್ಯೋ ಕೃಷ್ಣ ಆದ್ರು ನೋಡಿ ನಮ್ಗೆ ಏಸಪ್ಪ ಪ್ರೇಯರ್ ಮಾಡಿದ್ರು ನೋಡಿ
ಹೆಂಗಿದ್ದಾರೆ ನೋಡಿ. ಯಾರಿಗೆ ನಾನು ಹೇಳೋದು ತೊಂದರೆ? ಯಾರಿಗೆ? ನಿಮಗೆ, ನನಗಲ್ಲಪ್ಪ. ನನ್ನ ಬಗ್ಗೆ ಯಾರು ತಪ್ಪಾಗಿ ಹೇಳಿದ್ರೆ ಅದೇ ನಮ್ಮಲ್ಲಿ ನಾನು ದೇವರಿಗೆ ವಯಸ್ಸು ದೇವರಿಗೆ ಬಂದಿರುವಾಗ ನಮ್ಮಲ್ಲಿ ಕೋಪ ಮಾಡ್ತಾರೆ. ಅದೇ ಮನೆಗೆ ಕೂಡ್ಸಿಲ್ಲ ಅಂದ್ರೆ ನಮ್ಮ ಅಪ್ಪ ಏನ್ ಬೇಕಾರೆ ನೋಡು ನಿನ್ ದೇವ್ರದ ನೋಡು ಮನೆಗೆ ಹೋಗಿದ್ಯಾ, ಮನೆಗೆ ಕೂಡ್ಸಿಲ್ಲ ಅಂದ್ರೆ ನಾನು ಹೇಳಿ ಯಪ್ಪ ಮನೆ ಕೂಡ್ಸಿಲ್ಲ ಅಂದ್ರೆ ಮನೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಯಾರು ಮಾಡೋದು? ನನ್ನ ತಪ್ಪು ತಾನೇ ಅದು. ನಾನು ಮನೆ ಕ್ಲೀನ್ ಮಾಡಿಲ್ಲ, ಬಟ್ಟೆ ಮಡಿಚಿಟ್ಟಿಲ್ಲ ಅಂದ್ರೆ ನನ್ನನ್ನೇ ಬೈಬೇಕು. ನೀವು ಯಾಕೆ ದೇವ್ರನ್ನ ಬೈತೀರಾ? ಅದೇ ಅವ್ರನ್ನ ನಿನ್ನ ಉಂಡು ಮಾಡಿದ್ದಾರೆ, ನೀನು ಬೈಬಿಡು ಹೋಗ್ತೀಯಾ ಅಂತ ಹೇಳ್ತಾ ಇದ್ರು. ನಾನು ಏನೇ ಮಾಡಿದ್ರು ನನಗೆ ಬದಲಾಗಿ ಏಸಪ್ಪ. ಅದಕ್ಕೆ ನಾನು ಹೇಳಿದೆ, ಏಸಪ್ಪ ಬೇಡಪ್ಪ, ನಿಮ್ಮನ್ನು ಬೈತಾರಲ್ಲ, ನನ್ನನ್ನು ಚೆನ್ನಾಗಿ ಮಾಡ್ಕೊಡು. ಈಗಲ್ಲ ಈ ದೇವರ ಕೃಪೆ 77ನೇ ಇಸ್ವಿಯಿಂದ ಇವತ್ತಲ್ಲ ಏನು ಬೇಕಾದ್ರೂ ಏಸಪ್ಪ ನೀವೇ ನೋಡ್ಕೊಬೇಕಂದ್ರೆ ನೋಡ್ತಾರೆ. ನನಗೆ ಮಾತ್ರ ಕೊಡ್ತಾರ, ನಿಮಗೂ ಕೊಡ್ತಾರೆ. ಅದಕ್ಕೆ ನಿಮ್ಮ ಸಭೆ ಮಕ್ಕಳು ನನ್ಗೆ ಹೇಳ್ತಾ ಇರೋದು ನೋಡಿ. ಸರಿ, ಈ ಕಿರುಗೆ ನಮಗೂ ಸಿಕ್ಕಬೇಕಾದ್ರೆ ಒಂದು ಪಾಯಿಂಟ್ ಹೇಳ್ತೀನಿ. ಯಾಕಂದ್ರೆ ಎಚ್ಚರಿಕೆ ಒಂದು ಕೊಟ್ಬಿಟ್ಟು ಆಮೇಲೆ ಪ್ರಾಮಿಸ್ ಕೊಡ್ತೀನಿ ನೋಡಿ. ಎಚ್ಚರಿಕೆ ಅಂದ್ರೆ ದೇವರ ಮೇಲೆ ಯಾರಾದ್ರೂ ಒಣಗುತ್ತಾ ಇರ್ತಾರಲ್ಲ, ಅಯ್ಯೋ ಏನಿಲ್ಲ ಬಿಡಿ, ಆ ಥರ ಇಲ್ಲ ಬಿಡಿ, ನಾನು ಚರ್ಚಿಗೆ ಹೋಗ್ತಾನೇ ಇದ್ದೀನಿ, ನಾನು ಪ್ರೇರ್ ಮಾಡ್ತಾನೇ ಇದ್ದೀನಿ, ಏನಿಲ್ಲ. ನಿಮಗೆ 10 ಸಲ ಅಷ್ಟೇ ನೀವು ಲೆಕ್ಕ ಮಾಡ್ಕೊಳ್ಳಿ. ನನಗೆ ಭಯ, ಅದಕ್ಕೆ ನಾನು ಹೇಳ್ತಾ ಇರೋದು ಲೆಕ್ಕ ಮಾಡ್ಕೊಳ್ಳಿ. 10 ಸಲಕ್ಕೂ ಮೇಲೆ ಯಾರಾದ್ರೂ ಹೇಳಿದ್ರೆ ನಾನು ಹೇಳೋದಪ್ಪ ಬೈಬಲ್ ಹೇಳ್ತಾ ಇದೆ. ಬೇಕಂದ್ರೆ ವಾಕ್ಯ ನೋಡ್ಕೊಳ್ಳೋಣ. ನಂಬರ್ಸ್ ಅದೇ ಅರಣ್ಯಕಾಂಡ 14ನೇ ಅಧ್ಯಾಯ 22ನೇ ವಾಕ್ಯ. ಅರಣ್ಯಕಾಂಡ ನಂಬರ್ಸ್ 14 ಚಾಪ್ಟರ್ 22ನೇ ವಾಕ್ಯ. ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿದ ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದರು, ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ. ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರೂ ಅದನ್ನು ನೋಡುವುದಿಲ್ಲ. 10 ಸಲ ಹಾಕಿದಾರ ಹಾಕಿಲ್ವಾ? என் மகிமையும் நான் ஏற்றிலும் வனாது செய்த என் அடையாளங்களை கண்டிருந்தும் என் சத்தத்துக்கு செவி கொடாமல் 10 முறை என்னை பரீட்சை பார்த்த மனிதரை ஒருவரும், அப்புறம் நிறைய வசனம் வருது. 27ನೇ ವಾಕ್ಯ 22. ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿರುವ ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದರು, ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ. ತಿರುಗಾದ ವಾಕ್ಯ ಪೂರ್ತಿ ಹೋದ್ರೆ ಗೊತ್ತಾಗುತ್ತೆ. 10 ತಡವೆ 10 ಸಲ ಅದಕ್ಕೆ ಮೇಲೆ ಯಾರೇ ಒಣಗೊತ್ತಾ ಇರ್ತಾರೋ ಅವ್ರಿಗೆ ಏನ್ ಮಾಡ್ತಾರಂತೆ, ಯಾಕೆ ಭೂಮಿ ಯೂಸ್ ಆಗುತ್ತೆ ಅಂತ ಬಿಟ್ಬಿಡ್ತಾರೆ. ನಿರ್ಮೂಲ ಸತ್ತೋಗ್ತಾರೆ ಅಂತ ಅರ್ಥ ಆಯ್ತು ನೋಡಿ. ಬರೀ 29ನೇ ವಾಕ್ಯ, ಅದು ಪೂರ್ತಿ ಮನೆಗೆ ಹೋಗಿ ಓದ್ಕೊಳ್ಳಿ. 29ನೇ ವಾಕ್ಯ ನೋಡಿ. ನಿಮ್ಮ ಶವಗಳು ಈ ಅರಣ್ಯದಲ್ಲಿಯೇ ಬೀಳುವುದು, ನೀವು ನನಗೆ ವಿರೋಧವಾಗಿ ಹುಡುಗುತ್ತಿದ್ದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲಿ ಸಾಯುವರು. ಯಾಕಂದ್ರೆ ನಾನು ತಿರ್ಗಾ ನಿಮ್ಗೆ ಆಚಾರ ಕೊಡ್ತಾನೆ ಇದ್ದೀನಿ, ಆದ್ರೆ ನೀವು ಮಾತ್ರ ತೃಪ್ತಿನೇದೇ ಇಲ್ಲ, ಶಾಂತ ಸಮಾಧಾನನೇ ಇರಲ್ಲ. ಯಾವನ್ನೇ ಎಲ್ಲ ಕೊಡ್ತಾರೆ. ಯಾಕೆ ಹಂಗೆ ತಿರ್ಗಾ ನೀವು ಮಾತಾಡ್ತಾ ಇದ್ರೆ ನೀವೇ ಲೆಕ್ಕ ಮಾಡ್ಕೊಳ್ಳಿ. ಈಗ ದೇವರು ತುಂಬಾ ಒಳ್ಳೆಯವರು. ಜೀಸಸ್ ಕರ್ತರು ಪಿತಾ ಇದ್ದಾರಲ್ಲ, ಅವರು ತುಂಬಾ ಹೊಟ್ಟೆ ಬೆಂಕಿ ತರ ಹೊಟ್ಟೆ ಉರಿಯುತ್ತೆ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ಯಾರೇ ಹಿಂಗ್ ಮಾಡ್ತಾರ ಹೋಗ್ತಾರೆ. ಆದ್ರೆ ಜೀಸಸ್ ಬಂದ್ಮೇಲೆ ಪರವಾಗಿಲ್ಲ ಬಿಡಿ, ನಾನು ಕೊಡ್ತೀನಿ ಇದಾದ ನಮಗೋಸ್ಕರವಾಗಿ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇವತ್ತು ಬದುಕ್ತಾ ಇದ್ವಿ. 10 ಸಲ ಮೇಳು ಈ ವನಾಂತರದಲ್ಲೇ ಎಲ್ಲ ಬೀಳುತ್ತಾರೆ ಅಂತ ಹೇಳಿದ್ದಾರೆ. ಇನ್ನ ದೇವರ ಹತ್ರ
ನಮಗೊಂದು ಕರುಣೆ ಸಿಕ್ಕಬೇಕಾದ್ರೆ ನಾವು ಏನ್ ಮಾಡ್ಬೇಕು? ನಾನು ಅದೇ ನೆನ್ಸ್ಕೊಳ್ತೀನಿ. ಎಸಪ್ಪ, ಈ ತರ ನೀವು ಬೆಂಕಿ ತರ ಉಳಿಯೋ ದೇವರ ನೀವು ಕೋಪ ಮಾಡೋ ದೇವ್ರ ನಮ್ಗೆ ನೀವು ಕರುಣೆ ನನ್ಗೆ ಬೇಕಾಯ್ತು. ಒಂದು ಕರುಣೆ ಮಾತ್ರ ಇದೆ, ಪ್ರಪಂಚನೇ ಗೆಲ್ಬಹುದು. ನೀವು ಹಂಗೆ ದೇವರ ಕರುಣೆ ದಯೆ ನಿಮ್ಮ ಹತ್ರ ಇದ್ದರೆ ನೀವು ಪ್ರಪಂಚನೇ ಗೆಲ್ಬಹುದು. ಅದಕ್ಕೆ ದೇವರ ದಯೆ ನನಗೆ ಸಿಗ್ಬೇಕು, ನಾನು ಏನ್ ಮಾಡ್ಬೇಕು ಅಂತ ನಾನು ಎಸಪ್ಪ ಹತ್ರ ಪ್ರೇರೆ ಮಾಡ್ಕೊಂಡೆ. ನಾನು ಇನ್ನೂ ಹೇಳ್ಕೊಡ್ತಾ ಇದ್ದೀನಿ. ನೀವು ಆ ಥರ ಮಾಡಿದ್ರೆ ನೀವು ದೇವರ ದಯೆ ನಿಮಗೂ ಸಿಕ್ಕತ್ತೆ, ನೀವು ಪ್ರಪಂಚನೇ ಗೆಲ್ಲಬಹುದು. ಈಗ ನೋಡಿ, ಇದರಲ್ಲಿ ಒಬ್ಬರ ಬಗ್ಗೆ ನೋಡೋಣ. ಒಂದು ಸಾಕ್ಷಿಯಾಗಿ ನೋಡುವಾಗ ಗೊತ್ತಾಗುತ್ತೆ. ನೋವ ಅಂತ ಒಬ್ಬರಿದ್ರು ನಮ್ಮ ಬೈಬಲಲ್ಲಿ. ಸರಿ, ಆದಿಕಾಂಡ 6ನೇ ಅಧ್ಯಾಯ 8ನೇ ವಾಕ್ಯ. ಆದಿಕಾಂಡ 6ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನೋಹನಿಗೆ ಯೆಹೋವನ ದಯವು ದೊರೆತಿತ್ತು. ನೋಹನಿಗೆ ಯೆಹೋವನ ದಯವು ದೊರಕಿತ್ತು. ಯಾಕೆ? ಅವ್ರಿಗೆ ಮಾತ್ರ ದಯ ಕೊಟ್ಟಿದ್ದೀರಾ, ನಮಗ್ ಯಾಕೆ ಕೊಡಲ್ಲ? ನಮಗ್ ಕೊಡ್ತೀರಾ ಕೊಡಲ್ವಾ? ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 9ನೇ ವಾಕ್ಯ ನೋಡಿ, ಯಾಕೆ ಅವ್ರು ಕೊಟ್ಟಿದಾರಂತ. ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಎಷ್ಟು ಕಾರ್ಯ ಹಾಕಿದ್ದಾರೆ, ಒಂದೊಂದು ಲೆಕ್ಕ ಮಾಡಿದ್ದೀರಾ ನೀವು? ಈ ವಾಕ್ಯ ನಿಧಾನಕ್ಕೆ ಓದಿ. ನೋಹನು ನೀತಿವಂತನು ನೋಡಿ, ಒಂದು 10 ವಾಕ್ಯ ನೋವು ಹಿಂಗಿದಂತೆ ಏನಾಯ್ತು ನೀವೆಲ್ಲರಿಗೂ ಹೇಳಿ ನೋಡೋಣ. ಯಾಕಂದ್ರೆ ಅರ್ಥ ಮಾಡ್ಕೊಂಡ್ರು ನಿಮ್ಗೆ ಅರ್ಥ ಆಯ್ತಾ? ಫಸ್ಟ್ ನೋವು ಹಿಂಗಿದಂತೆ ನೀತಿವಂತನಾಯ್ತಾ. ಎರಡನೇದಾಗಿ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅಲ್ಲಿ ಇದ್ದ ಜನರಲ್ಲೇ, ಯಾಕೆಂದ್ರೆ ಅವಾಗ ತುಂಬಾ ಕೆಟ್ಟ ಜನರು, ತುಂಬಾ ಅಸಹ್ಯವಾದ ಜನರು. ಅಂತ ಜನರ ಮಧ್ಯದಲ್ಲೂ ಕೂಡ ನೋವಾಗಿದ್ದಾರೆ, ಒಳ್ಳೆಯವನಾಗಿದ್ದಾನೆ. ನಾವು ಹೇಳ್ತೀವಿ, ಸಿಸ್ಟರ್ ಒಬ್ರು ಹೇಳಿದೆ, ನೀವು ಹೇಳಿದ್ರೆ ನಡೆಯಕ್ಕಾಗಲ್ಲ ಸಿಸ್ಟರ್, ಈ ಕಾಲ ನೀನೆ ನನಗೆ ಈ ಕಾಲ ಪರವಾಗಿಲ್ಲ, ನೋವ ಕಾಲ ತುಂಬಾ ಕೆಟ್ಟದಾಯ್ತು. ಆ ಕಾಲದಲ್ಲೇ ನೋವಾಗಿದ್ದಾರೆ, ಒಳ್ಳೆಯವನಾಗಿದ್ದಾರೆ. ನೀವಿದ್ದು ತೋರಿಸಿ, ನಾವಿರೋಣ, ಬೇರೆ ವ್ಯಕ್ತಿ ನಂಬೇಕಾಗಿಲ್ಲ, ನಾವಿರೋಣ. ನಾನು ಹೇಳೋದು, ನೀವು ನಾನು ಸರಿ ಅಂದ್ರೆ ಪ್ರಪಂಚ ಸರಿ ಆಯ್ತು ಅಷ್ಟೇ. ಬೇರೆ ಹಿಂಗಿದ ಗೊತ್ತಿಲ್ಲ, ನನಗೆ ಪ್ರಪಂಚ ತುಂಬಾ ಒಳ್ಳೇದಾಗಿದೆ, ತುಂಬಾ ಒಳ್ಳೆಯದಾಗಿದೆ. ನನಗೆ ನೋವಾಕಂಗೆ ಸ್ವತ್ತು ನೀತಿವಂತನಾಗಿದ್ದಾನೆ. ಎರಡನೇದಾಗಿ ಕಾಲದಲ್ಲಿ ತುಂಬಾ ಮೋಸವಾದ ಜನರು ಇರೋ ಮಧ್ಯದಲ್ಲಿ ತಿಳಿದ್ದೇನಂತೆ ದೇವನಾಗಿದ್ದಾನೆ. ಮೂರನೇದಾಗಿ ದೇವರೊಂದಿಗೆ ಅನ್ಯೋನ್ಯವಾಗಿ ದೇವರೋಡೆ ಸಂಚರಿಸ್ತಾ ಇದ್ದಾರಂತ. ದೇವರು ನಾವು ಹೇಳಿದ್ರು, ನಾನು ಯಾವಾಗ ದೇವರ ಹತ್ರ ಮಾತಾಡ್ತಾ ಇರ್ತೇನಪ್ಪ, ಅದಕ್ಕೆ ಹೇಳಿದ್ರು ಅದೇ ಹಂಗೆ ದೇವರೋಡು ಯಾವಾಗಲೂ ಮಾತಾಡ್ತೀರಾ, ಯಾವಾಗಲೂ ಬೈಬಲ್ ಕೈ ಇರೋಕ್ಕಾಗುತ್ತಲ್ಲ. ಬೈಬಲ್ ಓದ್ಕೊಂಡು ಅಯ್ಯೋ ಹೋದ್ರೆ ಅಷ್ಟೇ. ನಾನು ನಮ್ಮ ಅಮ್ಮನ ಹೇಳ್ತೇನೆ, ನಾನು ವಯಸ್ಸು ದೇವರಿಗೆ ಬಂದ ಮೇಲೆ ಬೈಬಲ್ ಓದ್ಬೇಕಂತ ಇರ್ತೀನಿ. ನಮ್ಮ ಅಪ್ಪ ಹೇಳಿದ್ರೆ 6 ಗಂಟೆ ಮೇಲೆ ನಮ್ಮ ಟೈಮ್, ನಮ್ಮ ಅಪ್ಪ ಹೇಳೋದು 6 ಗಂಟೆಗೆ ಮೇಲೆ ನಮ್ಮ ಟೈಮ್ ಮನೆಗೆ ಹೋಗ್ಬೇಕು. ನಮ್ಮ ಸೌದೆ ನಾವು 12 ಜನ 2 ಹೊತ್ತು ಅಡುಗೆ ಮಾಡಬೇಕು, 25 ಜನ ಒಟ್ಟಿಗೆ ನೋಡ್ಬೇಕು. 12 ಜನಕ್ಕೆ ಮಧ್ಯಾಹ್ನ ಕೊಟ್ಟು ಬೆಳಗ್ಗೆ ಇಟ್ಕೊಂಡು ಇಟ್ಟು ದೊಡ್ಡ ಪಾತ್ರೆ ಇರ್ತದೆ. ಆವಾಗಲೇ ಸೌದೆ ಇಟ್ಟು ಅಡುಗೆ ಮಾಡಿದ್ರೆ ಎಲ್ಲರಿಗೂ ನಾವು ಸ್ಕೂಲ್ಗೆ ಹೋಗಿ ಕೊಡೋಕ್ಕಾಗುತ್ತದೆ. ಬೆಳಗ್ಗೆ ಕೊಟ್ಬಿಟ್ಟು ಮಧ್ಯಾಹ್ನಕ್ಕೆ ಎತ್ಕೊಂಡು ಹೋಗ್ಬೇಕು. ಯಾಕೆ ನಮ್ಮಪ್ಪ 6 ಗಂಟೆಗೆ ಮೇಲೆ ಬೈಬಲ್ ಹತ್ರ ಸತ್ ನೀನು ಬೈಬಲ್ ಓದೋಲ್ಲ, ಬೇಡ ಬೇಡ ಮುಚ್ಚಿಡು ಅಂದ್ಬಿಡ್ತಾರೆ. ಅವಾಗ ನಾನು ಬೈಬಲ್ ಓದಬೇಕಾದ್ರೆ ನಾನು ಏನು ಮಾಡಬೇಕು? ಅದಕ್ಕೆ ಮುಂಚೆನೇ ಹೇಳ್ಬೇಕು, ನಾನು ಬೆಳಗ್ಗೆನೇ ಎಷ್ಟು ಬೈಬಲ್ ಓದಬೇಕು. ಇಲ್ಲದ್ರೆ ಅಷ್ಟೇ. ಯಾಕಂದ್ರೆ ನಮ್ಮ ಮನೆ ಹೆಂಗಿದೆ ಅಂದ್ರೆ, ಆ ರೋಡಿಂದ ಈ ಮನೆ ಅರ್ಧ 100 ಅಡಿಗೆ 80 ಆಗದ್ರಿಂದ ಅಷ್ಟು ಪೂರ್ತಿ ಕ್ಲೀನ್ ಮಾಡಿ ಅಡುಗೆ ಮಾಡಿ ಎಲ್ಲ ಕೊಟ್ಟ ಕಳ್ಸಿರಿ ಅಷ್ಟೇ ತಗೊಳ್ಬಿಡ್ತೀವಿ. ಆಮೇಲೆ ಹೋಗಿ ಬೈಬಲ್ ಓದ್ಬಿಟ್ಟೆ ನಿದ್ದೆನೇ ಬರ್ತದೆ. ಯಾಕಂದ್ರೆ ಟಯರ್ಡ್ ಆಗಿ ಬರ್ತಲ್ಲ, ಅದಕ್ಕೆ ಅವಾಗ ನಾನು ನೆನ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಏನ್ ಮಾಡೋದು, ಇನ್ನು ತಪ್ಕೋಬೇಕಾದ್ರೆ ಓದ್ಬೇಕಲ್ಲ. ದೇವರೋಡಿ ದೇವರ ಸಮೇತ ನಾವು ಓಡಾಡ್ಬೇಕಾದ್ರೆ, ನಾನು ಯಾವಾಗಲೂ ಇರ್ಬೇಕಾದ್ರೆ ನಾನೇನು ಬೈಬಲ್ ಇರಕ್ಕಾಗ್ತದ? ಬೈಬಲ್ ಓದಿ ಆದ್ಮೇಲೆ ಒಂದು ವಾಕ್ಯನ ವಾಯ್ಪಾಟ್ ಮಾಡ್ಕೊಂಡ್ಬಿಟ್ಟೆ ಅವತ್ತು ಪೂರ್ತಿ ದೇವರ ದೇವರೇಸಪ್ಪ ಈ ವಾಕ್ಯ ಅಡುಗೆ ಮಾಡ್ತಾ ಇರುವಾಗ ಈ ವಾಕ್ಯ ಹೇಳ್ತಿರಲ್ಲ, ಈ ವಾಕ್ಯವನ್ನು ನಾನು ಆಶೀರ್ವಾದ ಮಾಡಿ. ಅಂದರೆ ಅಡುಗೆ ಮಾಡಿದ್ರೆ ಜಾಸ್ತಿ ಕ್ಲೀನ್ ಮಾಡುವಾಗ ತರಕಾರಿ ಕೈಯುವಾಗ ಅದು ಮಾತ್ರ ಆ ವಾಕ್ಯ ಕೇಳಿಸಪ್ಪ, ಆ ವಾಕ್ಯ ನನಗೆ ಆಶೀರ್ವಾದ ಮಾಡಿ, ಆ ವಾಕ್ಯ ಆಶೀರ್ವಾದ. ಇಂಥ ನಾನು ನನ್ನೊಳಗೆ ನಾನು ಎಷ್ಟಪ್ಪ ಮಾತಾಡ್ತಾನೆ ಇರುವಾಗ ಆವಾಗ ದೇವರು ಕೆಲವು ಕಾರ್ಯಗಳು ನಮಗೆ ಹೇಳ್ಕೊಡ್ತಾರೆ. ಆ ಟೈಮಲ್ಲೇ ನನಗೆ
ಒಬ್ಬೊಬ್ರ ಬಗ್ಗೆನೂ ಹೇಳಿ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ನೋಡು ಅವ್ರಿಗೆ ಪ್ರೇಯರ್ ಮಾಡು ಅಂತ ಹೇಳೋದನ್ನ ಆ ಟೈಮಲ್ಲೇ ಬೆಳಗ್ಗೆ ಎದ್ದು ನಾನು ಕೂತ್ಕೊಂಡ್ರು ನಾನು ಅಡುಗೆ ಮಾಡ್ತಾನೆ. ಹಂಗಾದ್ರೆ ದೇವರು ಸಮೇತ ಈ ನೋವು ಏನ್ ಮಾಡ್ತಾರಂತೆ ಅವ್ರ ಜೊತೆಗೆ ಮಾತಾಡ್ತಾ ಇರ್ತಾರೆ. ಅವಾಗ ಪ್ರಪಂಚದ ಕೆಟ್ಟ ಮಾತು ಕಿವಿಗೆ ಬರಲ್ಲ, ಅವ್ರು ನಮ್ಮನ್ನು ಬೈಯೋದನ್ನ ಕಿವಿಗೆ ಕೇಳಿಸಲ್ಲ. ಯಾಕಂದ್ರೆ ನಾವು ದೇವರನ್ನೇ ಇದೆ ನಾನು ಹೇಳೋದು ಎಸಪತ್ರ ಮಾತಾಡ್ತಾ ಇದ್ದೀನಿ ನಾನು ಅಂತ. ನೀವು ನೋವಾಕ್ಕೆ ಯಾಕೆ ಕೃಪೆ ಸಿಕ್ಕಿತು? 3 ಕಾರ್ಯ ಇದೆ ನೋವು ಹತ್ರ. ಏನ್ ನೋಡ್ರ? ಒಂದು ನೀತಿವಂತನ ಆಗಿದೆ, ಎರಡನೇದಾಗಿ ತಪ್ಪುದೇವರಾಗಿ, ಮೂರನೇದಾಗಿ ಇದು ಈಸಿ ತಾನೆ, ನಾವು ಮಾಡ್ಬೋದು ತಾನೆ. ತಪ್ಪು ಮಾಡೋದು ಸಹಜ. ಏನ್ ಮಾಡೋದು? ತಪ್ಪು ಲೈಫಲ್ಲಿ ಬಂದೇ ಬರುತ್ತೆ. ತಪ್ಪು ಬಂದ್ಮೇಲೆ ನೀವೇನ್ ಮಾಡ್ಬೇಕು? ನಾನು ಮಾಡಿದ್ರೆ ಹೇಳ್ತೀನಿ, ಇವೆಲ್ಲ ಸುಬ್ಬೋಡಿಯವರು ನಾನಂಗಿಲ್ಲ, ನಾನು ಹೇಳೋದ್ರೆ ಹೇಳ್ತೀನಿ. ಯಾಕಂದ್ರೆ ಇವು ಸ್ವಲ್ಪ ಕೋಪ ಮಾಡ್ಕೊಂಡೆ, ಕೈ ಬಿಟ್ಟಿದ್ದೆ, ಚಪ್ಪಂತ ಹಾಕಿಬಿಟ್ಟಿದ್ದೀನಿ ಅಂತ ಹೇಳಿ ತಗೊಂಡು ಹೇಳ್ತೀನಿ. ಯಾವಾಗಲೂ ಹಂಗೆ ತಪ್ಪು ಮಾಡೋದು, ಹೊಡಿಯೋದು, ಜಗಳ ಮಾಡೋದು, ಆಮೇಲೆ ಹೋಗಿ ಏಸಪ್ಪ ಹತ್ರ ಕೂತ್ಕೊಂಡು ಏಸಪ್ಪನ ಓಕೆ ಮಾಡ್ತಾ ಇರ್ತಾರೆ. ಹಂಗಾದ್ರೆ ನೀವೇನು ಈ 3 ಕಾರ್ಯಗಳು ತಪ್ಪು ಎಲ್ಲ ರೀತಿಯಲ್ಲಿ ಬಂದೇ ಬರ್ತದೆ. ಆದ್ರೆ ನಾವೇನ್ ಮಾಡ್ಬೇಕು? ತಪ್ಪನ್ನ ತಿಳ್ಕೋಬೇಕು. ಆಮೇಲೆ ದೇವರತ್ತೆ ಹೆಂಗಿರ್ಬೇಕು? ಒಳ್ಳೆಯವರಾಗಿರ್ಬೇಕು. ಒಳ್ಳೆ ಬೇರೆಯವರಿಗೆ ತರ ಬೇಕಾಗಿಲ್ಲ, ನಾವಿರೋಣ. ನಾನು ಹೇಳೋದು ಸ್ವಲ್ಪ ನೋಡ್ತೀನಿ, ನನ್ನ ಹತ್ರ ಯಾರು ಬೈಬಾರ್ದು, ನೀವು ನೋಡ್ಬೇಕು. ಅದಕ್ಕೆ ಯಾರು ಬೇಯಲ್ಲ, ಆರಾಮಿ ಹೋಗಿ ಆರಾಮ್ ಬರ್ತಾನೆ. ನನ್ನ ಹತ್ರ ಯಾರು ತಪ್ಪೆ ಹೇಳಲ್ಲ, ನನ್ಗೆ ಕೆಟ್ಟ ಮಾತು ಹೇಳಲ್ಲ. ನಾನೇ ಒಂದು ವೇಳೆ ಕೇಳಿದ್ರೆ ಕೂಡ ನಮ್ಗೆ ಕಿವಿಗೆ ಬರಲ್ಲ. ದೇವ್ರು ಏನ್ ಮಾಡ್ತಾರೆ? ನಮ್ಮನ್ನ ಆಚಾರ ಮಾಡಿಕೊಡ್ತಾರ. ದೇವರೊಂದಿಗೆ ನೀವು ಸಂಜೆ ಇದ್ರೆ ದೇವರ ಕೃಪೆ, ಕರುಣೆ, ದಯೆ ಸಿಕ್ಕತ್ತೆ. ಏನು ಬೇಕಂತ ಹೇಳಿದಾಗ ಹೊಟ್ಟೆ ಕೊಡ್ತಾರೆ. ನಾನು ಹೇಳ್ತೀನಲ್ಲ, ನನಗೇನು ಈಗಲೂ ಹೇಳ್ತೀನಿ, ದೇವ್ರ ಕೃಪೆಯಿಂದ ಹೇಳ್ತೀನಿ, ನನಗೆ ಏನು ಬೇಕಂತ ನಾನು ಹೇಳ್ತೀನೋ ಅದಂಗೆ ನನಗೆ ಬಂದ್ಬಿಡ್ತೀನಿ. ಅದು ಹೆಂಗ್ ಗೊತ್ತಿ ಅಂತ ಗೊತ್ತಿಲ್ಲ. ನಾನೇನು ನಾವು ಏನೇ ಇದ್ರು ಕೂಡ ದೇವ್ರ ಮೇಲೆ ನಾವು ನಂಬಿಕೆಯಿಂದ ನೀವು ಪ್ರೇಯರ್ ಮಾಡ್ತಾ ಇರುವಾಗ ದೇವ್ರ ಆಸರೆ ಕೊಟ್ಟೇ ಕೊಡ್ತಾರೆ. ಗೊತ್ತಿಲ್ಲ ಅಂದ್ರೆ ನನ್ನ ಹತ್ರ ಹೇಳ್ಬಿಡಿ, ಆಂಟಿ ಹೇಳೋದು ಕೊಟ್ಟಿದ್ದೀನಿ ಅಂತ, ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಹತ್ರ ಹೇಳಿ, ಅವ್ರು ನನ್ನ ಹತ್ರ ಹೇಳಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಆಯ್ತಾ? ದೇವ್ರ ಮೇಲೆ ನೀವು ಹೇಳಿ, ಏಸಪ್ಪ ಹತ್ರ ಬೇಡ್ಕೊಂಡೆ, ಏಸಪ್ಪ ಅದು ಕೊಟ್ಟಿಲ್ಲ ಯಾಕೆ ಅಂತ. ಅವಾಗ ನಾನು ನಿಮ್ಗೆ ಹೇಳ್ತೀನಿ, ಏನಾದ್ರು ಕೊರತೆಯನ್ನ ಸ್ವಲ್ಪ ನೋಡ್ಬಿಟ್ಟು ನೀವು ಹೇಳಿ ಅಂತ. ನಾನು ಏಸಪ್ಪ ಹೇಳಿದ್ರಲ್ಲ, ನೀವು ಯಾಕೆ ಕೊಟ್ಟಿಲ್ಲ? ಕೊಟ್ಟೇ ಕೊಡ್ತಾರೆ. ದೇವರು ವಾಗ್ದಾನ ಮಾಡೋದು ಸುಳ್ಳು ಹೇಳೋಲ್ಲ. ಮನುಷ್ಯರು ವಾಗ್ದಾನ ಮಾಡಿ ಸುಳ್ಳು ಹೇಳ್ಬೋದು, ಆದರೆ ದೇವರು ಒಂದ್ಸಲ ವಾಗ್ದಾನ ಮಾಡಿದ್ರೆ ಸುಳ್ಳು ಹೇಳೋದೇ ಇಲ್ಲ. ಇವನು ಎರಡನೇದಾಗಿ ಒಬ್ರು ಬಗ್ಗೆ ಮಾತ್ರ ಹೇಳ್ತೀನಿ. ಯೋಸೇಫ್ ಬಗ್ಗೆ ನೋಡೋಣ. ಯೋಸೇಫ್ ಅಂತ ಒಂದು ಹುಡುಗ, ಅವ್ರ ಬಗ್ಗೆ ಸ್ವಲ್ಪ 17 ವಯಸ್ಸು. ಅವರು ಒಂದು ಚಿಕ್ಕ ಹುಡುಗ. ಅವ್ರ ಮನೇಲಿ 12 ಗಂಡು ಮಕ್ಕಳು, ಒಂದೇ ಒಂದು ಹುಡುಗಿ. ಅವರು 11ನೇಯಾಗಿದ್ದರು. ಅವರು 11ನೇಯಾಗಿದ್ದರು ಮಗುವರು. ಅವ್ರು ಏನ್ ಮಾಡ್ತಾರೆ? ಯಾವಾಗಲೂ ದೇವ್ರಿಗೆ 10 ಅವ್ರ ವಾಕ್ಯ ನೋಡೋಣ. ಆದಿಕಾಂಡ 37ನೇ ಅಧ್ಯಾಯ 21ನೇ ವಾಕ್ಯ ನೋಡಿ. ಆದಿಕಾಂಡ 39ನೇ ಅಧ್ಯಾಯ 37 ಓದಿಸ್ತೇ. 39, 21. யோசேப்போடு இருந்து அவர் மேல் கிருபை வைத்து சிறைச்சாலை தலைவனுடைய தயவு அவனுக்கு கிடைக்கும்படி செய்தார். ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ದೇವರು ಯೋಸೇಫ್ ಮೇಲೆ ಯಾವಾಗಲೂ ಕರುಣೆ ದಯೆ ತೋರ್ತಾನೆ ಇದ್ರು. ಯಾಕೆ? ಫಸ್ಟ್ ಪಾಯಿಂಟ್ಸ್ ತುಂಬಾ ಇದೆ, ಆದರೆ ಕೆಲವು ಹೇಳ್ತೀನಿ ನೋಡಿ. 37ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅವನು ಯಾರ್ಯಾರು ತಪ್ಪು ಮಾಡ್ತಾರೋ, ಅವ್ರ ಅಣ್ಣ ತಮ್ಮ ತಪ್ಪು ಮಾಡ್ತಾರೋ ಅವ್ರ ಅಪ್ಪ ಹೇಳ್ಕೊಂಡಿರ್ತಾರೆ, ನೋಡಿಪ್ಪ ಇವ್ರು ತಪ್ಪು ಮಾಡ್ತಾರೆ, ಸುಮ್ಮನೆ ಮಾಡ್ತಾರೆ, ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತ ಚಾಡಿಗೆ ಹೇಳ್ತಾ ಇದ್ದಾರೆ. ಚಾಡಿಗೆ ಹೇಳೋದು ಒಂದು ವೇಳೆ ನಿಮ್ಗೆ ತಪ್ಪ ಇರ್ಬೋದು, ಆದ್ರೆ ಅವ್ರ ಅಪ್ಪ ಅಮ್ಮ ಹೇಳಿ ನಮ್ಮ ಅಣ್ಣನ ಸರಿಪಡಿಸ್ಬೇಕು ಅನ್ನೋಕೆ. ಹಂಗಾದ್ರೆ ಏನ್ ಅರ್ಥ? ಈ ಚಿಕ್ಕ ಅವಾಗ ಅವನಿಗೆ 17 ವಯಸ್ಸು ವಾಕ್ಯ ಬರುವಾಗ ಆ
ವಯಸ್ಸಿನಾನೆ ಅವನಿಗೆ ಕೆಟ್ಟದು ಮಾಡೋದು ಇಷ್ಟ. ಕೆಟ್ಟದ್ದು ಯಾರಾದ್ರು ಮಾಡಿದ್ರೆ ಕೂಡ, ಅಸಹ್ಯವಾಗಿರೋ ಕಾರ್ಯ ಮಾಡಿದ್ರೆ ಕೂಡ ಅವ್ರ ಅಪ್ಪ ಹೋಗ್ತಾರೆ. ಹಾಗಾದ್ರೆ ಏನರ್ಥ? ಇವ್ರಿಗೆ ಅಸಹ್ಯವಾಗಿ ಇಷ್ಟ ಇಲ್ಲ, ಇವನು ಅಸಹ್ಯವಾಗಿ ಮಾಡೋದಿಲ್ಲ. ಫಸ್ಟು ಒಳ್ಳೆಯವನಾಗ್ತಿದ್ದಾನೆ, ಆಯ್ತಾ? ಎರಡನೇದಾಗಿ ನೋಡಿ, ಯಾಕೆಂದ್ರೆ ಕೀಳ್ಪಡಿ 37ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನನಗೆ ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ತೀನಿ, ಮನೆಗೆ ಹೋಗಿ ಬೇಕಾದ್ರೆ ಲೆಕ್ಕ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ ನೋಡಿ. ಯಾಕ ಇದು ಸಾರಿ, ಆದಿಕಾಂಡ 37ನೇ ಅಧ್ಯಾಯ 13ನೇ ವಾಕ್ಯ ಲಾಸ್ಟ್ಗೆ. உன் சகோதரன் தீகை மீது ஆடுகளை மேய்க்கிறார், இல்லை அவளுக்கு அனுப்ப போகிறேன் வா என்றார். அவன் இதோ போகிறேன். ಅವ್ರ ಅಪ್ಪ ಏನ್ ಹೇಳಿದ್ರು, ನಿಮ್ಮ ಅಣ್ಣ ಎಲ್ಲ ಹೋಗಿದ್ದಾರೆ, ಮೇಸಕ್ಕೆ ಹೋಗಿದ್ದಾರೆ, ಮೇಸಕ್ಕೆ ಹೋಗಿದ್ದಾರೆ, ಆದ್ರೆ ನೀನು ಹೋಗಿ ಸ್ವಲ್ಪ ನೋಡ್ಕೊಂಡು ಬರ್ತೀಯಾ ಅಂತ. ನಮ್ಮ ಮಕ್ಳು ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ ಹೋಗಪ್ಪ, ಈಗಲ ಬಿಸಿಲಲ್ಲ, ಈಗಲ ಬರ್ತೀಯಾ? ನಮ್ಮ ಮಕ್ಕಳಿಗೆ ಹೇಳ್ತಾರೆ ತಾನೆ, ಏನಾದ್ರು ಮಾ ಸ್ವಲ್ಪ ನೀರು ಎತ್ಕೊಂಡು ಬಂದ್ರೆ ಎಷ್ಟು ಕೊಡ್ತೀಯ ಹೇಳ್ತಾರ ತಾನೆ? ನೋಡು ಅಲ್ಲೇ ಆಮೇಲೆ ನೀರು ಎತ್ಕೊಂಡು ಬಂದ್ರೆ ಎಷ್ಟು ಕೊಡ್ತೀಯ? ಮಾ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀಯಾ, ಎಷ್ಟು ಕೊಡ್ತೀಯ ನನಗೆ? ಆದ್ರೆ ಈಗ ನೋಡಿ ಏನ್ ಮಾಡಿದಾನಂತ ಅವರಪ್ಪ ಹೇಳಿದ್ರು, ಅಣ್ಣಂದ್ರೆ ನೋಡ್ಕೊಂಡು ಬರ್ತೀಯ ಅಂತ. ಓಕೆಪ್ಪ ನೋಡ್ತೀನಿ ಅಂತ. ಅವ್ರು ಎಲ್ಲಿದ್ದಾರೋ, ಎಷ್ಟು ದೂರ ಇದ್ದಾರೋ ಗೊತ್ತಿಲ್ಲ, ಹುಡ್ಕೊಂಡು ಹೋಗಿರೋ ದಾರಿನೇ ತಪ್ಪಿಬಿಟ್ಟಿದ್ದಾನೆ. ಅವಾಗ ಯಾರ ದೇವರು ಒಳಗೆ ಒಬ್ರು ಬಂದು ಅವ್ರನ್ನ ದಾರಿ ತೋರಿಸಿದ್ರು, ಅದರಲ್ಲಿ ಮನೆ ಕೆಳಗಿದೆ. ಅದೇ ಅಪ್ಪ ಅಮ್ಮ ತಂದೆ ತಾಯಿ ಮಾತಿಗೆ ಚಕ್ಕಂದ ವಿಧೇಯರಾಗ್ತಾನೆ. ನಮ್ಮ ಮಕ್ಕಳ ತರ ನಾವಿರ್ತೀವ? ನಾನು ಭಕ್ತಲ್ಲ ಮಾಡ್ಕೊಂಡೆ, ಆಮೇಲೆ ಅಯ್ಯೋ ಎಸಪ್ಪ ಈ ವಾಕ್ಯ ಹೋದ್ರೆ ಸಾರಿಪ್ಪ ನಾನು ಮಾಡ್ತೀನಿಪ್ಪ, ಏನು ಮಾಡ್ಬೇಕು? ಅದಕ್ಕೆ ನಮ್ಮಪ್ಪ ಈಗಲೂ ಹೇಳ್ತಾ ಇದ್ದಾರೆ, ನಮ್ಮಪ್ಪ ಏನಂದ್ರೆ ಏನಾದ್ರು ಮಾಡಿದ್ರೆ ಸ್ವರ್ಣ ಮಾಡ್ತೀಯಾ ಮಾಡೆ. ಅದೇ ಥರ ನಮ್ಮ ಮಗಳು ಏನೋ ಒಂದು ಮಾಡಿದ್ರೆ ನೀನು ಯಾರು? ಯಾಕಂದ್ರೆ ಒಬ್ಬ ಜನ ಎಲ್ಲ ಮೊಮ್ಮಕ್ಕಳು ಮನೆಗೆ ಬಂದಮೇಲೆ ನಮ್ಮ ಮಗಳು ಗ್ರೇಸ್ ಇವಾಗ ಏನೋ ಮಾಡ್ಬಿಟ್ಟು ಬಂದರೆ ನಮ್ಮಪ್ಪ, ನೀನು ಯಾರು ಮಗಳು? ಸ್ವರನ್ ಮಗಳ? ನನ್ನ ಹೆಸರು ಸ್ವರ್ಣದಲ್ಲ, ಸ್ವರನ್ ಮಗಳ ಅಂತಾರೆ ನಮ್ಮಪ್ಪ. ಯಾಕಪ್ಪ ಅಂದೆ, ನನಗೆ ಗೊತ್ತು ಅವಳೇ ಕರೆಕ್ಟಾಗಿ ಸರಿಯಿಂದ ಒಪ್ಕೊಳ್ಳೋದು, ಅವ್ರ ಮಗಳು ಹಂಗೆ ಮಾಡಿದಾಳೆ ಅಂತ. ನೋಡಿ ಆ ಥರ ಸಾಕ್ಷಿ ಬೇಕಂತಾನೆ ನಮಗೆ. ಅಂದರೆ ನಾವು ಏಸಪ್ಪನಕ್ಕೂ ನಾವೇನು ಮಾಡಬೇಕು? ಬೇರಾಗಿರ್ಬೇಕು. ನಮ್ಮ ತಂದೆ ತಾಯಿ ದೊಡ್ಡವರಿಗೆ ನಮ್ಮ ಮರ್ಯಾದೆ ಕೊಡಬೇಕು. ಯೋಚನೆ ಮರ್ಯಾದೆ ಕೊಟ್ಟ, ಅದಕ್ಕೆ ನೀವು ಮಾಡಿದ್ರೆ ಅವ್ರ ಅಣ್ಣಂದರ ಏನ್ ಮಾಡಿದ್ರು, ಅವನ್ನ ಕೆರೆ ಮನೆಗೆ ಹಾಕ್ಬಿಟ್ರು. ಅವ್ರ ಅಣ್ಣನ ಏನ್ ಮಾಡಿದ್ರು, ಎಲ್ಲ ಹೋಗಿ ಇವ್ನ ಕಟ್ಟಾಕಿ ಇವನ್ ದುಡ್ಡಿಗೆ ಸೇಲ್ ಮಾಡಿ ಅವನಿಗೆ ಕೊನೆಗೆ ಯಾರಿಗೋ ಕೆಲಸ ಮಾಡಕ್ಬಿಟ್ಟು ಅಲ್ಲಿ ಏನಾಗಿತ್ತು, ತಪ್ಪಲಾಯಿತು, ಅಲ್ಲಿ ಕೆರೆ ಮನೆಗೆ ಬಿಟ್ಟರು. ಇವ್ರು ಗುಲಾಮಾಗಿದ್ದ, ಆದರೆ ದೇವರು ಮಾಡಿದ್ರು, ಇಳೆ ಸ್ಥಿತಿಯ ಕರ್ಕೊಂಡು ಬಂದರು ಅವನ್ನ ರಾಜ್ಯಕ್ಕೆ. ರಾಜ್ಯಕ್ಕಿಂತ ನೆಕ್ಸ್ಟ್ ಇದ್ದ ರಾಜ್ಯಕ್ಕೆ ನೆಕ್ಸ್ಟ್ ಅವ್ರು ಇಟ್ಟುವಾಗ ದೇವ್ರು ಏನ್ ಹೇಳಿದ್ರು, ಎಷ್ಟು ಒಳ್ಳೆ ದೇವರು ಅವ್ರಿಗೆ ತುಂಬಾ ಕೃಪೆ ಮಾಡಿದ್ರು. ಅವಾಗ ಏನ್ ಹೇಳ್ತಾ ಗೊತ್ತಾ, ಅವ್ರ ಅಣ್ಣಲ್ಲ ಬಂದು, ಅಯ್ಯೋ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ಅವತ್ತು ಇದನ್ನ ಸಾಯಿಸ್ಬೇಕು ಅಂತ ಇರುವಾಗ ನೀನು ಸಾಯಿಸ್ಬಾರ್ದು ಹೇಳಿ ಹಳ್ಳಕ್ಕಾಕಿ ಸೇಲ್ ಮಾಡಿಬಿಟ್ಟಿದ್ದೀವಿ, ಗುಲಾಮರ ಥರ ಸೇಲ್ ಮಾಡಿಬಿಟ್ಟಿದ್ದೀವಿ. ಅವಾಗ ದೇವ್ರು ಹಂಗೆ ಹೇಳಿದ್ರು. ಆದ್ರೆ ಕೂಡ ಇವನು ಏನ್ ಹೇಳ್ತಾನೆ, ಇಷ್ಟೆಲ್ಲ ಆದ್ಮೇಲೆ ಎಷ್ಟು ಒಳ್ಳೆಯವನಾಯ್ತು ಗೊತ್ತಾ? ಅಣ್ಣದ್ರನ್ನ ಪರವಾಗಿಲ್ಲ ಅಣ್ಣ, ಪರವಾಗಿಲ್ಲ, ದೇವರು ನನ್ನನ್ನ ಜೀವ ರಕ್ಷಣೆ ಕೊಡಕ್ಕೆಂತಾನೆ ನನ್ನ ಕರ್ಕೊಂಡು, ಇದೆಲ್ಲ ದೇವರು ಮಾಡಿರೋದು. ನೀವು ನನ್ನನ್ನು ಸಾಯಿಸ್ಬೇಕಂತ ಇಷ್ಟಪಟ್ಟಿರೋದು ದೇವ್ರ ಚಿತ್ತ ಇದೆ, ನೀನು ನಮ್ಮನ್ನ ದುಡ್ಡಿಗೆ ಸೇವ್ ಮಾಡೋದು ದೇವ್ರ ಚಿತ್ತ ಇದೆ, ಅವರನ್ನು ಸೆರೆಮನೆ ಹಾಕಿದೋ ದೇವ್ರ ಚಿತ್ತ ಇದೆ, ಇಲ್ಲಿ ಪಾರ್ವನ ಕನಸು ಬರೋದು ದೇವ್ರ ಚಿತ್ತ ಇದೆ. ಈಗ ನೋಡಿ, ಪಾರ್ವನಿಗಿಂತ ಸೆಕೆಂಡ್ ಸ್ಟೆಪ್ ಇದ್ದೀನಿ, ಪಾರ್ವನ್ ರಾಜ, ನೆಕ್ಸ್ಟ್ ನಾನು. ಇದು ಹೆಂಗಾಯ್ತು? ನಾನು ಅಪ್ಪ ಅಮ್ಮನಿದ್ರೆ ಆಗತ್ತದ? ಎಷ್ಟು ಚೆನ್ನಾಗಿ ಕೊಡ್ತಾನೆ. ನಾನಂದ್ರೆ ನನ್ನ ಎಷ್ಟು ಕಷ್ಟ ಕೊಟ್ಟಿದೀಯಾ ನನಗೆ, ಸೆರೆಮನೆಗೆ ಹೋಗಿ ಎಷ್ಟ ಕಟ್ಟು, ಊಟ ಇಲ್ಲ, ತಿಂಡಿ ಇಲ್ಲ ನನಗೆ. ಅವ್ರು ಗುಲಾಮರಿಗೆ ಊಟ ಕೊಡ್ತಾರ? ದೊಡ್ಡ ಊಟ ಕೊಡೋದೇ ಕಷ್ಟ ನನಗೆ. ಹಂಗಾಯ್ತು, ನೀನು ಮಾಡಿದೆಯಲ್ಲ ಅಂತ ನಾನು ಸ್ವಭಾವ ಮಾಡ್ಕೊಡ್ತೀನಿ. ಆದ್ರೆ ಯೋಸೇಫ್ ಏನ್ ಮಾಡಿದ ನೋಡಿ, ಅಳಗ ಚೆನ್ನಾಗಿ ಹೇಳ್ತಾನೆ ನೋಡಿ. ಅದೇ ಆದಿಕಾಂಡ 45ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. ಯೋಸೇಫ್ ಎಷ್ಟು ಒಳ್ಳೆಯವರದೆ, ಅವ್ರ ತರ ಬೀರಕ್ ಆಗತ್ತದ? ನಮ್ದು ಆಗಲ್ಲಪ್ಪ, ಆದ್ರೆ ನನ್ನನ್ನು ಸರಿ ಮಾಡಿಸಿ ಎಸಪ್ಪ, ನೀವೇ ನಮ್ಗೆ ಸರಿ ಮಾಡಿಸಿ ನನಗೆ ಒಳ್ಳೆ ಕೃಪೆ ಮಾಡ್ಬೇಕಂತ ನಾವಾಗ ಬೇಡ್ಕೊಡ್ತೀನಿ. ನೋಡಿ 5ನೇ ವಾಕ್ಯ, ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ
ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ನೋಡಿ ಎಷ್ಟು ಗೊತ್ತದ ನೋಡಿ, என்னை இவ்விடத்துக்கு வரும்படி விற்று போட்டதா நீங்கள் ಸಂಜಲಪಡೋಣ. ನೀವು ದುಃಖ ಪಡೋದೇ ಬೇಕಾಗಿಲ್ಲ. ಯಾಕೆ ನಾನು ಸೇಲ್ ಮಾಡಿಬಿಟ್ಟಿದ್ದೀರ ಅಣ್ಣ, ಪರವಾಗಿಲ್ಲ ಬಿಡಿ. ನೀವು ಅಲ್ಲಿ ಸೇಲ್ ಮಾಡಿದಕ್ಕೆ, ನನ್ನ ಗುಲಾಮರ ಮಾಡಿದಕ್ಕೆ ನಾನು ಇವತ್ತು ಇರಕ್ಕಾಗುತ್ತದೆ ಅಂತ ಹೇಳಿ ಏನು ಹೇಳ್ತಾರೆ. ನಾನು ಹೇಳ್ತೀರ ಜೀವರಕ್ಷಣೆ செய்யும்படிಗೆ ದೇವರೇ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಯಾರೇ ಏನೇ ತಪ್ಪು ಮಾಡಿದ್ರು ಯೋಸೇಫ್ ಏನ್ ಅನ್ಸ್ಕೊಳ್ತಾನೆ, ದೇವ್ರಿಗೆ ಇಷ್ಟ ಆಗಿದೆ, ಅದಕ್ಕಾಗಿದೆ. ಕೆಲವು ಈ ವಾಕ್ಯ ಓದಿ 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 ನಾನು ಅನ್ಸ್ಕೊಳ್ಳೋದು, ದೇವ್ರಿಗೆ ಇದನ್ನೇ ಚೆನ್ನಾಗಿದೆ, ಅದಕ್ಕೆ ಬಂದಿದ್ದೀವಿ, ಅದಕ್ಕೆ ಹೀಗಾಗಿದ್ದೀವಿ, ಅದಕ್ಕೆ ಕಷ್ಟಪಡ್ತೀವಿ. ಓಕೆ 8 ದಿವಸ ಕಷ್ಟಪಡ್ತೀವಿ, ನಾವು 10 ದಿವಸ ಕಷ್ಟಪಡ್ತೀವಿ, ಆಮೇಲೆ ಸರಿ ಹೋಗುತ್ತೆ ಅಂದಾಗ ನಾನು ಆವಾಗ ಈ ವಾಕ್ಯ ಮೂಲವಾಗಿ ನಾನು ನನ್ನನ್ನು ಸರಿಪಡಿಸ್ಕೊಳ್ಳೋದು. ಯೋಚಿಸ್ರೆ ಇನ್ನೊಂದು ಜಾಸ್ತಿ ಇದೆ, ದಯಮಾಡಿ ಕಮ್ಮಿ ಇದೆಲ್ಲ ಸರಿ. ನೆಕ್ಸ್ಟ್ ಮೋಸಸ್ ನೋಡಿದ್ರೆ, ನೀವೇ ಬೇಕಾದ್ರೆ ಮನೆಗೆ ಹೋಗಿ ದಾನಿಯಲ್ಲಿ ನೋಡಿದ್ರೆ, ಯೋಗು ನೋಡಿದ್ರೆ ಅವ್ರಿಗೆ ಹೆಂಗೆ ಕಿರುಬೆ ಸಿಕ್ಕಿತ್ತು. ಕಾಲಗಳು ಬರುವಾಗ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಳ್ತೀನಿ. ಈಗ ನಮ್ಗೆ ಬೇಕಾದ್ರು ನೋವಾಗಿ 3 ಕಾರ್ಯ ನೋಡ್ತೀನಿ. ಏನೇನು ಜ್ಞಾಪಕ ಇದೆಯಾ? ಏನು ನೀತಿ ವಂದನ ಆಯ್ತೇನೋ ಒಂದು, ಎರಡನೇದಾಗಿ ತಪ್ಪಿದೇವನ ಆಯ್ತು, ಮೂರನೇದಾಗಿ ಅದಕ್ಕೆ ಜಲಪ್ರೇ ನೋಡಿ, ಇವ್ನು ಹಿಂಗಿರೋದಕ್ಕೆ ಇವಳಿಗೆ ಮಾತ್ರ ಆಚರ ಬಂದಿಲ್ಲ, ಇವ್ನ ಮನೆಗೂ ಆಚರ ಬಂದಿದೆ. ನಿಮ್ಗೆ ಗೊತ್ತಾ ಸಿಕ್ಕಿರುತ್ತೆ ಗೊತ್ತಾ? ಜಲಪ್ರಳಯ ಬಂದು 8 ಜನ ಮಾತ್ರ ತಾನೇ ಉಳಿತಾ ಇದ್ರು. ಈ ಜನರಲ್ಲಿ ಅಂದ್ರೆ ಬೇರೆಯವರು ಈ ಜಲಪ್ರಳಯ ಅವ್ರ ಅಪ್ಪ ಮತ್ತೆ 5 ವರ್ಷ ಮುಂದಿದ್ರು, ಅವ್ರ ಅಪ್ಪ ಸಿಕ್ಕಿಲ್ಲ, ಅವ್ರ ಬ್ರದರ್ಸ್ ಯಾರು ಸಿಕ್ಕಿಲ್ಲ, ಅವ್ರ ತಾತ ಉಳಿದ್ರು ಬೆಚ್ಚಲಾತ 1 ವರ್ಷಕ್ಕೆ ಮುಂದೆ ಅವ್ರು ಸಿರೋಗ್ರು. ಅಂದ್ರೆ ಎಲ್ಲಾರು ಒಳ್ಳೆಯವರೆಲ್ಲ ಇರೋದ ಮೇಲೇನೆ ಜಲಪ್ರಳಯ ಬಂದಿದ್ರು. ಆ ಜಲಪ್ರಳಯದಲ್ಲಿ ಯಾರು ಅಂದ್ರೆ ನೀರಲ್ಲಿ ಯಾರು ಮುಳುಗಿಲ್ಲ. ಯಾಕಂದ್ರೆ ನೋವಾ ನಿಮಿತ್ತವಾಗಿ ಅವ್ರ ತಂದೆ ಎಲ್ಲರೂ ಹೇಳಿ ಜೋಪಾನಾಗಿ ಕಾಪಾಡಿ ದೇವರು ಆಶೀರ್ವಾದ ಮಾಡಿ. ಆದರೆ ನಾವು ಒಳ್ಳೆಯವರಾದ್ರೆ ನನ್ನನ್ನು ಮಾತ್ರ ಅಲ್ಲ, ನನ್ನ ಮನೆಗೂ, ನನ್ನ ಒಡಹುಟ್ಟರಿಗೂ, ನನ್ನ ಅಕ್ಕಪಕ್ಕರು ಆಶೀರ್ವಾದ ಕೊಡ್ತಾರೆ. ಆಯ್ತಾ? ಸರಿ, 3ನೇ ಕಾರ್ಯ ಆಯ್ತು. ಆಮೇಲೆ ಯೋಸೇಫರ ಕಾರ್ಯ, ಅವ್ರಿಗೆ ಕೆಟ್ಟದನ್ನ ಇಷ್ಟನೇ ಇರಲ್ಲ. ಚಿಕ್ಕ ವಯಸ್ಸಿನಾನೆ ಕೆಟ್ಟದ ಕೆಲಸ ಮಾಡಲ್ಲ, ಮಾಡೋರ್ನು ಇಷ್ಟ ಅಲ್ಲ, ಮಾಡಿದ್ರೆ ತೋರಿಸ್ಕೊಟ್ಬಿಡ್ತಾರೆ. ಸರಿ, ಎರಡನೇದಾಗಿ ಏನ್ ಮಾಡ್ತಾರೆ, ವಿಧೇಯರಾಗಿದ್ದ ತಂದೆ ತಾಯಿಗೆ ಮಾತಿಗೆ ಅವ್ರು ಏನೇ ಕೇಳಲಿ, ಒಂದು ವೇಳೆ ಅವ್ರು ತಪ್ಪಾಗಿ ಹೇಳ್ಬೋದು, ಡ್ಯಾಡಿ ಹೀಗೆ ಮಾಡ್ಬೋದಲ್ಲ ಡ್ಯಾಡಿ, ಈ ತರ ಹೇಳ್ಬೋದಲ್ಲ ಡ್ಯಾಡಿ ಅಂತ ಹೇಳ್ಬೇಕೆ ಬಿಟ್ಟು ಇದೇನು ಬುದ್ಧಿನೇ ಇಲ್ಲ, ನೀವು ಓದೇ ಇಲ್ಲ, ಸರಿ ಇಲ್ಲ, ಹಿಂಗ್ ಮಾಡ್ತಾರೆ ಯಾರಾದ್ರೂ ಅಂತ ಹೇಳ್ಬಾರ್ದು. ಆಯ್ತಾ? ಒಂದು ವೇಳೆ ನಮ್ಮ ಅಪ್ಪ ಅಮ್ಮನ ಕೇಳಕ್ಕೆ ಆದ್ರೆ ನಮ್ಮ ತಂದೆ ತಾಯಿರು ತಂಗಳಿಂದ ಮಕ್ಕಳು ಏನ್ ಮಾಡ್ತಾರೆ, ಚೆನ್ನಾಗಿರ್ಲಿ ಅಂತ ಹೇಳಿ ಏನೇ ಕಷ್ಟಪಟ್ಟು ಹೊಂದಿಸ್ತೇವೆ. ನಿಮಗೆಲ್ಲ ನೀವೇ ಬೇಕಾದ್ರೆ ನೋಡಿ, ತಂದೆ ತಾಯಿಗಳು ಹೋದ ಮುಂದೆ ನಮಗಿಂತ ನಮ್ಮ ಮಕ್ಕಳು ಸ್ವಲ್ಪ ಹೊಂದಿಸ್ತೇವೆ ಜಾಸ್ತಿ. ನನ್ನ ಮನೇಲಿ ಸರಿ, ಎಲ್ಲ ಮನೇಲಿ ಸರಿ, ಹೊಂದಿಸ್ತೇವೆ ಜಾಸ್ತಿ ಆದ್ರೆ ಅವಾಗ ಅವ್ರು ಹೇಳ್ಬೋದ ನಮ್ಮನ್ನ, ಅವ್ರು ಖಂಡಿತ ಅವಳಿಗೆ ಓದಿಸಿರೋ ನಾವು ತಾನೆ, ನಿಮ್ಗೇನು ಬುದ್ಧಿಲ್ಲ ಡ್ಯಾಡಿ, ಬುದ್ಧಿಲ್ಲ ಮಮ್ಮಿ, ಹಿಂಗೆಲ್ಲ ಹೇಳು ಮಮ್ಮಿ, ಈ ತರ ಮಾಡ್ಬೋದಲ್ಲ ಡ್ಯಾಡಿ, ಈ ತರ ಹೇಳ್ಬೋದಲ್ಲ ಅಂತ ನಾವು ಕರೆಕ್ಟಾಗಿ ನಿಧಾನಕ್ಕೆ ಹೇಳಿದ್ರೆ ಒಪ್ಕೊಳ್ತಾರೆ. ತಂದೆ ತಾಯಿ ದೊಡ್ಡವರು ಹೇಳ್ತಾರೆ, ಆದ್ರೆ ಅವ್ರು ಚೆನ್ನಾಗಿ ನಿಮ್ಗೇನು ಗೊತ್ತಿಲ್ಲ ಅವ್ರು ಹೇಳ್ತಾರೆ. ಆದ್ರೆ ಇವ್ರು ಹೇಳ್ದ ನಾವು ಯೋಸೇಫನು, ಓಕೆ ಡ್ಯಾಡಿ ಹೋಗ್ತೀನಿ ಡ್ಯಾಡಿ, ಅವ್ರ ತಂದೆ ಗೊತ್ತಿಲ್ವಾ, ಅಯ್ಯೋ ಕಾಡಲ್ಲಿ ಎಲ್ಲೋ ಇರ್ತಾರೆ ಅಣ್ಣಂದರು, ಇವನು ಚಿಕ್ಕ ಹುಡುಗ, ಇವನು ಎಲ್ಲಿ ನೋಡ್ತಾರೆ, ಹೋಗಪ್ಪ ಅವ್ರು ನೋಡ್ಕೊಂಡು ಹೋಗಪ್ಪ, ಓಕೆ ಡ್ಯಾಡಿ ಹೋಗ್ತೀನಿ ಅಂತ. ಅಂದ್ರೆ ವಿಧೇಯನಾಗಿದ್ದ, ತಪ್ಪು ಕೆಲಸ ಮಾಡಲ್ಲ, ವಿಧೇಯನಾಗಿದ್ದ. ಮೂರನೇದಾಗಿ ಅವನೇನ್ ಮಾಡ್ತಾನೆ, ಅವ್ರು ಏನೇ ಯಾರೇ ತಪ್ಪು ಮಾಡಿದ್ರು ಏನು ಸಂಸ್ಕೃತಿ ದೇವರಿಂದ ಆಗಿದೆ, ಈ ತರ ಇರ್ಬೇಕಂದ್ರೆ ದೇವ್ರ ಚಿತ್ತ ಆಗಿದೆ ಅಂತ. ಆಮೇಲೆ ಏನೇ ನಡೆದ್ರು ಏಸಪ್ಪ ಮೇಲೆ ಹಾಕ್ಬಿಟ್ರೆ ಏಸಪ್ಪ ಏನ್ ಮಾಡ್ತಾರೆ, ಅಯ್ಯೋ ನನ್ನ ಮೇಲೆ ಹಾಕಿದಾರಲ್ಲ, ನಾವು ಸರಿಯಾಗಿರ್ಬೇಕಲ್ಲ ಅಂತ ಹೇಳಿ ದೇವರು ನಮ್ಮನ್ನ ಸರಿಪಡಿಸಿಕೊಡ್ತಾರೆ. ಯಾಕಂದ್ರೆ ಒಂದು ವಾಕ್ಯ ಇದೆ, ನಾವು ಏಚ್ಚ ಕಾಲത്തിൽ ದೇವ್ರು நம்மளை உயர்த்திப்படுத்தி அவருடைய பலத்த கரத்துல நாம என்ன இருக்கணுமா, அடங்கி இருக்கணும். பாருங்க, 1 பேதுரு ಒಂದು ವಾಕ್ಯ ಬರ್ತದೆ, 1 பேதுரு 5ನೇ ಅಧ್ಯಾಯ 6ನೇ ವಾಕ್ಯ. 1 பேதுரு 5th chapter 6th verse.
ಹಾ. ಹಾ. 5ನೇ ಅಧ್ಯಾಯ 6ನೇ ವಾಕ್ಯ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆತನ ಏನ್ ಮಾಡ್ತಾರಂತೆ? ತಕ್ಕ ಕಾಲದಲ್ಲಿ ಅದು ತಕ್ಕ ನೀವೇನ್ ಮಾಡ್ಬೇಕು? ನಾನು ಈಗಲೇ ಬಂದಿಲ್ಲ, ಅವ್ರು ನೋಡಿ ಹಂಗಿದ್ದಾರೆ, ಇವ್ರು ನೋಡಿ ಹೆಂಗಿದ್ದಾರೆ, ನಮ್ಗೆ ಬೇಕಾಗಿಲ್ಲ, ನನಗೆ ಕೂಡ ಆಚಾರ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಸಾವಿರನೇ ದೇವರೇ ನೀವೇ ನೋಡಿ ಅಂದ್ರೆ ಇವನು ಸೆರೆಮನಿಗೆ ಹೋಗಿಲ್ಲ ಅಂದ್ರೆ ಪಾರ್ವನ್ ಜೊತೆಗೆ ಇರಕ್ಕಾಗತ್ತದ? ಆಗಲ್ಲ. ಅಂದ್ರೆ ಕಷ್ಟ ಬಂದ್ರೆ ಇನ್ನೊಂದು ಆಚರಣೆ ನಮ್ಗೆ ಕಾಯ್ಕೊಂಡಿದೆ ಅಂತ ಅರ್ಥ ಅಲ್ಲ. ನಾವು ಏನ್ ಮಾಡ್ಬೇಕು? ಯಾವಾಗಲೂ ಏಸಪ್ಪ ನೀವು ನೋಡ್ಕೊಳ್ತೀರ, ನನ್ನ ನೀವು ನೋಡ್ಕೊಳ್ತೀರ ಅಂತ ಹೇಳಿ ಏನೇ ಬಂದರು ನಿಮ್ ಚಿತ್ತದಿಂದ ನಡೀತದೆ ಅಂತ ಹೇಳಿ ನಾವು ಬಿಟ್ಕೊಟ್ಟು ತಾಳ್ಮೆಯಿಂದ ಇದ್ರೆ ದೇವರೇನು ಒಳ್ಳೆ ಕಾಲದಲ್ಲಿ ಉನ್ನತ ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಬರ್ತಾರೆ. ದೇವರ ಕಿರುಬೆ ದಯೆ ಎಲ್ಲನೂ ಕಾರಣ ಎಲ್ಲ ತೋರಿಸ್ಕೊಡ್ತಾರೆ. ಆವಾಗ ನಾವು ಈಗ ನೀವು ಇವತ್ತಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ದೇವರು ನಿಮ್ಮನ್ನು ಖಂಡಿತ ಒಂದು ಒಳ್ಳೆ ಸ್ಥಾನಕ್ಕೆ ತಂದೆ ತರ್ತಾರೆ ಅಂತ ನೀವು ಇದು ಮಾಡಿ ದೇವರು ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ಇದು ವಾಗ್ದಾನವಾಗಿ ನೆನೆಸ್ಕೊಡಿ. ಯಾಕಂದ್ರೆ ಈ ವಾಕ್ಯನ ವಾಯ್ಪಾಠ ಮಾಡಿಕೊಡಿ. ಇದನ್ನೇ ಸಪ ನೀವು ವಾಕ್ಯದ ಹೇಳಿದಿರಲ್ಲ, ನನ್ನ ಒಳ್ಳೆ ಕಾಲಕ್ಕೆ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಹೇಳಿದಿರಲ್ಲ, ನಾನು ಹೇಳಿದೆ ಕೆಳಗಡೆ ಇರುವಾಗ ನನಗೆ ಹೇಳಿದೆ, ತುಂಬ ಕಷ್ಟದಿರುವಾಗ ಕೆಲಸ ಇಲ್ಲ, ಹೊಟ್ಟೆ ಇಲ್ಲ, ಊಟ ಮಾಡಲ್ಲ, ಸಂಬಳ ಇಲ್ಲ ಅಂದಾಗ ಸ್ವಲ್ಪ ಒಂದು ಕಾಲ ಬರ್ತದೆ. ಯಾವಾಗಲೂ ಪಾಸ ಬಂದು ಹೇಳುವಲ್ಲ ನಾನು ಹೇಳ್ತೀನಿ ಇವಾಗಲೇ. ಅಷ್ಟೇ ಭೂಮಿನ ಹಿಂಗೆ ಮಾಡಿಬಿಟ್ಟಿದ್ದಾರೆ, ಉಂಡೆ ಥರ ಮಾಡಿಬಿಟ್ಟಿದ್ದಾರೆ. ಯಾಕಮ್ಮ ಅಂದ್ರೆ ಅದು ಉರುಳಿಸ್ತಾ ಇರ್ತದೆ. ಇವತ್ತು ಕತ್ತಲೆ ನಮ್ಮ ಬಾಳಲ್ಲಿ, ಅದು ಕತ್ತಲೆ ಇರ್ತೀನ, ಬೆಳಕು ಬರಲ್ವಾ? ಬಂದೇ ಬೆಳಕು 24 ಗಂಟೆ ಬೆಳಕು ಬಂದೇ ಬರ್ತದೆ ತಾನೆ. ಸೂರ್ಯ ಹೋಗ್ಬಿಡ್ತದೆ ಅಷ್ಟೇ, ಕತ್ತಲೆ ಇರ್ತೀಯ, ಒಂದು ಬೆಳಕು ಬಂದೇ ಬರ್ತದೆ. ಯಾಕಂದ್ರೆ ದೇವರು ಉರುಳಿಸ್ತಾ ಇದ್ದಾರೆ. ಈಗ ನಾನು ಭೂಮಿಯಲ್ಲಿ ಕತ್ತಲೆಗಿದ್ದೀನಿ, ಇವಾಗ ನಾಳೆ ಹಂಗೆ ಇವಾಗ ನಾನು ಬೆಳಕಲ್ಲಿ ಬರ್ತೀನಿ ಬರ್ತದೆ. ಇವಾಗ ದೊಡ್ಡ ಬೆಳಕಲ್ಲಿದ್ದೀನಿ. ದೇವರೇ ಆ ವಾಕ್ಯದಿಂದ ನಾವು ಕರ್ಣಿಂದ ದೇವರೇ ಸ್ವಲ್ಪ ನೀವು ನೋಡ್ಕೊಳ್ಳಿ ಅಂತ ನಾವು ಬೇಡ್ಕೊಳ್ಳುವಾಗ ದೇವರು ಎಲ್ಲರಿಗೂ ಕರುಣೆ ದಯೆ ಎಲ್ಲ ತೋರ್ತಾರೆ, ಉನ್ನತ ಸ್ಥಾನಕ್ಕೆ ತರ್ತಾರೆ. ಅದನ್ನ ಈ ವಾಕ್ಯನ ವಾಯ್ಪಾಠ ಮಾಡ್ಕೊಳ್ಳಿ. ಸ್ವಲ್ಪ ನಾವು ತಕ್ಕ ಕಾಲದಲ್ಲಿ ನಮ್ಮನ್ನ ನೀವು ಒಳ್ಳೆಯದಾಗಿ ಕರ್ತೀರಾ ಅಂತ ಹೇಳಿ ನಾವು ನಿಮ್ಮ ನಂಬಿಕೆ ನಮ್ಮ ಆಚಾರ ಮಾಡಿಕೊಳ್ಳಿ. ದೇವರೇ ನಮ್ಮ ಮಕ್ಕಳೆಲ್ಲರಿಗೂ ಒಳ್ಳೆ ಆಚಾರ ಕೊಡ್ಬೇಕಂತ ಬೇಡ್ಕೊಳ್ತೀವಿ.